ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಚಿಂತಾಮಣಿಯಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲು. ಚಿಂತಾಮಣಿ ಚೌಡಾರೆಡ್ಡಿ ಅಭಿಮಾನಿ ಬಳಗದಿಂದ ಯಶಸ್ವಿ ಕಾರ್ಯ. ಪಂಚಾಯಿತಿ ಸದಸ್ಯನೊಬ್ಬನ ದುರ್ಬಳಕೆಗೆ ಬಗ್ಗಲಿಲ್ಲ. ಅಕ್ರಮ ಬಿಲ್ಗಳ ಪರಭಾರಿಗೂ ಒಪ್ಪಲಿಲ್ಲ ಎಂದು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಭೀರ ಆರೋಪ. ಜಲ ಜೀವನ್ ಯೋಜನೆ ಕಾಮಗಾರಿಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಹೋರಾಟ ಮಾಡಲಾಗುತ್ತೆ. ಸಂಸದ ಮುನಿಸ್ವಾಮಿ. ಅನಾದಿ ಕಾಲದಿಂದ ಬರುತ್ತಿರುವ ವೀರಬ್ರಹ್ಮಯ್ಯ ಮಠಕ್ಕೆ ಕನ್ನ ಹಾಕಿದ ಬಿಲ್ಡರ್ಗಳು. 8 ಎಕರೆಯಷ್ಟು ಭೂಮಿ ಸ್ವಾಧೀನ. ಕೈಚೆಲ್ಲಿ ಕುಳಿತ ಕಂದಾಯ ಇಲಾಖೆ ಅಧಿಕಾರಿಗಳು. ದೂರುಗಳು ಬಂದ ಹಿನ್ನೆಲೆ ರಾಜಕಾಲುವೆಯನ್ನು ಮುಚ್ಚಿ ರಸ್ತೆಯನ್ನಾಗಿಸಿದ್ದನ್ನು ಜೆಸಿಬಿ ಮೂಲಕ ತೆರವು. ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸುವ ಮೂಲಕ ಚಿಂತಾಮಣಿಯ ಚೌಡಾರೆಡ್ಡಿ ಅಭಿಮಾನಿ ಬಳಗ ಯಶಸ್ವಿಯಾಗುವ ಮೂಲಕ ಸಾವಿರಾರು ಜನರ ಜೀವ ಉಳಿಸುವಂತ ಸಾರ್ಥಕ ಕೆಲಸವನ್ನ ಮಾಡಿರುವುದು ಹೆಮ್ಮೆಯ ವಿಚಾರ. ಮಾಜಿ ಸಚಿವ ಚೌಡಾರೆಡ್ಡಿ ಅಭಿಮಾನಿ ಬಳಗದ ವತಿಯಿಂದ ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ 3,500ಕ್ಕೂ ಅಧಿಕ ಯೂನಿಟ್ ರಕ್ತವನ್ನು ಒಂದೇ ದಿನದಲ್ಲಿ ಒಂದೇ ಸ್ಥಳದಲ್ಲಿ ಸಂಗ್ರಹಿಸುವ ಮೂಲಕ ಚಿಂತಾಮಣಿಯ ಹೆಸರನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸುವಂತಹ ಮಹೋನ್ನತ ಕಾರ್ಯ ನಡೆದಿದೆ. ಮಾಜಿ ಸಚಿವ ಚೌಡಾರೆಡ್ಡಿರವರ ಪುತ್ರರಾದ ಡಾಕ್ಟರ್ ಎಂಸಿ ಬಾಲಾಜಿ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಬೆಳಗ್ಗೆ 8 ಗಂಟೆಯಿಂದಲೇ ರಕ್ತದಾನಿಗಳು ಸಾಗರೋಪಾತಿಯಲ್ಲಿ ಹರಿದು ಬಂದರು. ಸರತಿ ಸಾಲಿನಲ್ಲಿ ನಿಂತು ನಾ ಮುಂದು ತಾ ಮುಂದು ಎಂದು ರಕ್ತದಾನ ಮಾಡುವ ಮೂಲಕ ಈ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಿದ್ದ ದಾಖಲೆಯನ್ನು ಮುರಿದು 3,200ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿದೆ. ಸ್ವತಃ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಡಾಕ್ಟರ್ ಬಾಲಾಜಿ ಸಹ ರಕ್ತದಾನ ಮಾಡಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಈ ರಕ್ತದಾನ ಶಿಬಿರದಲ್ಲಿ 8 ರಕ್ತ ನಿಧಿ ಕೇಂದ್ರಗಳ ಸಿಬ್ಬಂದಿ ಭಾಗವಹಿಸಿದರು. ಯಶಸ್ವಿಯಾಗಿ ನಡೆದ ಈ ಮೆಗಾ ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳಿಗೆ ವಿಶೇಷ ಭೋಜನ ಸೇರಿದಂತೆ ವಿಶೇಷ ಆತಿಥ್ಯವನ್ನು ನೀಡಲಾಯಿತು. ಆಗ ನನ್ನ ಮನಸ್ಸಿಗೆ ಬಂತು, ಒಂದು ರೀತಿ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆಲೋಚನೆ ಇತ್ತು. ಅದನ್ನು ನಾನು ನಮ್ಮ ಅಣ್ಣ ಡಾಕ್ಟರ್ ಬಾಲಾಜಿ ಅವ್ರ ಜೊತೆ ಹಂಚ್ಕೊಂಡೆ. ಈ ಥರ ಇದೆ, ನಾವೇನಾದರೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡೋಣ ಅಂಥೇಳಿ ಹೇಳಿದೆ. ಆಗ ಆಯಿತು, ಹಂಗಾರೆ ಒಂದು ಕೆಲಸ ಮಾಡೋಣ, ಅಪ್ಪ ಅವರ ಬರ್ಡೇ ದಿವಸ ಒಂದು ಮಾಡೋಣ ಅಂಥೇಳಿ ಮಾತಾಡಿದ್ರು. ನಾನು ಕೋಡಿರಂಗಪ್ಪ ಅವ್ರಿಗೂ ಮತ್ತು ಜಯರಾಮ್ ಅವ್ರ ಜೊತೆ ಅವ್ರಿಗೆ ಸಂಪರ್ಕ ಮಾಡಿಕೊಟ್ಟೆ. ನಂತರ ಅವರು ಮಾತಾಡ್ತಾ ಬಹುಶಃ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಆಲೋಚನೆ ಪ್ರಾರಂಭದಲ್ಲಿ ಇರಲಿಲ್ಲ. ಆಯಿತು, ಏನೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು. ಆದರೆ ಈಗ ನೋಡಿದಾಗ ಬಹುಶಃ ಒಂದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಈ ಒಂದು ಬ್ಲಡ್ ಡೊನೇಷನ್ ಆಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಇದೆ. 3,000 ಅದನ್ನು ಮುಟ್ಟೋಣ ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಅಣ್ಣವರು ಅದ್ರ ಬಗ್ಗೆ ನನಗೆ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು. ಆಯಿತು, ಅದನ್ನು ಮಾಡೋಣ ಅಂತ ಹೇಳಿದ್ವಿ. ಈಗ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯ ಕೆಲವರು ನಮ್ಮ ಸ್ನೇಹಿತರೆಲ್ಲರೂ ಅವರು ಬಂದಿದ್ದಾರೆ. ಸುಮಾರು 7,600 ಜನ ನೋಂದಣಿ ಮಾಡಿದ್ದಾರೆ. ಇದು ಕೇವಲ ಯಾರಂದರೆ ಅದು ನೋಂದಣಿ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು. ಒಂದು ನನಗೆ ನಂತರ ಅನ್ನಿಸ್ತು, ಇವತ್ತೇನು ನಾವು ಮಾಡಿದ್ದೀವಿ ಪ್ರಯತ್ನ, ಬಹುಶಃ ಇದು ಪ್ರೇರೇಪಣೆ ಆಗಲಿ, ಬೇರೆ ಕ್ಷೇತ್ರಗಳಲ್ಲೂ ಆಗಲಿ, ಬೇರೆ ರಾಜ್ಯಗಳಲ್ಲೂ ಆಗಲಿ. ಯಾಕಂದರೆ ರಾಜಕಾರಣದಲ್ಲಿ ನಾವೆಲ್ಲರೂ ಜನರ ಜೊತೆ ಇರ್ತೀವಿ, ಆಮೇಲೆ ಸಂಘಟನೆ ಮಾಡ್ತೀವಿ, ಭಾಳಷ್ಟು ಸಾವಿರಾರು ಜನರ ಸಂಘಟನೆಯನ್ನು ಮಾಡ್ತಾ ಇರ್ತೀವಿ ಭಾಳ ಕಾರ್ಯಕ್ರಮಗಳಿಗೆ. ಈ ರೀತಿ ಒಂದು ಮಹತ್ತರವಾದಂಥ ಕಾರ್ಯಕ್ರಮ, ಒಂದು ರಕ್ತದಾನ ಮಾಡ್ತಕ್ಕಂಥದ್ದು, ಯಾರು ರಕ್ತ ಬೇಡಿಕೆ ಇರ್ತದೆ, ತುರ್ತಾಗಿ ಭಾಳಷ್ಟು ಸಂದರ್ಭದಲ್ಲಿ ರಕ್ತ ಸಿಗಲಿಲ್ಲ ಅಂಥೇಳಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಭಾಳಷ್ಟಿದ್ದಾವೆ. ಅದರಿಂದ ರಕ್ತ ಲಭ್ಯ ಆಗಬೇಕಾದ್ರೆ ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ. ನಮ್ಮ ಕಾರ್ಯಕ್ರಮದಿಂದ ಪ್ರೇರೇಪಣೆ ಆಗಿ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ದಾಖಲೆಯನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಆ ದಾಖಲೆಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಬೇರೆಯವರು ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ.
ಬೆಳಗ್ಗೆಯಿಂದಲೇ ಡಾಕ್ಟರ್ ಎಂಸಿ ಸುಧಾಕರ್, ಡಾಕ್ಟರ್ ಬಾಲಾಜಿ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೈ, ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಚೇರ್ಮನ್ ಎಂ ಜಯರಾಮ್, ಡಾಕ್ಟರ್ ಕೋಡಿರಂಗಪ್ಪ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದರು. ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖರು, ಸಾರ್ವಜನಿಕರು ಇಂತಹ ಶಿಬಿರವನ್ನು ಆಯೋಜಿಸಿರುವ ಡಾಕ್ಟರ್ ಸುಧಾಕರ್, ಡಾಕ್ಟರ್ ಬಾಲಾಜಿ ರವರನ್ನು ಅಭಿನಂದಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ನಾನು 17 ತಿಂಗಳು ಕಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಳಾಗಿ ಕೆಲಸ ಮಾಡಿದ್ದೇನೆ. ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ರೆಸಾರ್ಟ್, ಲೇಔಟ್ಗಳು ಇದ್ದಾವೆ. ಅಕ್ರಮವನ್ನೆಲ್ಲ ಬಯಲಿಗೆಳೆದು ಪಂಚಾಯಿತಿಗೆ ಆದಾಯ ಹೆಚ್ಚಿಸುವ ಗುರಿಯನ್ನಿಟ್ಟುಕೊಂಡಿದ್ದೆ. ಆದರೆ ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರ ಅಕ್ರಮ ದಂಧೆಗಳಿಗೆ ಬೆಂಬಲ ಕೊಡಲಿಲ್ಲ, ಅನ್ಯಾಯದ ಬಿಲ್ಲುಗಳಿಗೆ ಸಹಿ ಹಾಕಲಿಲ್ಲ. ಅಲ್ಲದೆ ಒಬ್ಬ ಸದಸ್ಯನ ದುರ್ಬಳಕೆಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಿ ಅಧ್ಯಕ್ಷೆ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಎಂದು ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿ ಅವಲತ್ತುಕೊಂಡಿದ್ದಾರೆ. ಅವರ್ಯಾರು ಗೊತ್ತಾಗಬೇಕಾ? ಈ ಸುದ್ದಿ ತಪ್ಪದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ರನ್ನ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿ ಅಧ್ಯಕ್ಷೆ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಅವರು ಇಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತನ್ನ 17 ತಿಂಗಳ ಅಧಿಕಾರ ಅವಧಿಯಲ್ಲಿ ನಡೆದ ಕಹಿ ಘಟನೆಗಳನ್ನು ಜನರ ಮುಂದಿಟ್ಟಿದ್ದಾರೆ. ನನ್ನ ಗಂಡ ಶ್ರೀನಿವಾಸ್ ಬದುಕಿದ್ದಾಗ ಅವರು ಸದಸ್ಯರಾಗಿದ್ದರು. ಅಧ್ಯಕ್ಷರಾಗಬೇಕು, ನಂದಿ ಪಂಚಾಯಿತಿಯನ್ನು ಅಭಿವೃದ್ಧಿ ಪಡಿಸಬೇಕೆಂಬ ಕನಸು ಕಂಡಿದ್ದರು. ದುರಾದೃಷ್ಟವಶಾತ್ ತೀರಿಕೊಂಡರು. ಅವರ ನಂತರ ನಂದಿ ಜನ ನನ್ನನ್ನು ಪಂಚಾಯಿತಿ ಸದಸ್ಯೆಯನ್ನಾಗಿ ಆಯ್ಕೆ ಮಾಡಿದ್ದು ಅದೃಷ್ಟಕ್ಕೆ ಅಧ್ಯಕ್ಷಳು ಆಗಿ ಅಧಿಕಾರ ವಹಿಸಿಕೊಂಡೆ. ನಂದಿ ಪಂಚಾಯಿತಿ ಒಂದು ಪ್ರವಾಸಿ ತಾಣ. ಇಲ್ಲಿ ನಡೆಯುವ ಅಕ್ರಮಗಳಿಗೆ ಕಡಿವಾಣ ಹಾಕಿ ಪಂಚಾಯಿತಿಗೆ ಉತ್ತಮ ಆದಾಯ ಬರುವಂತೆ ಮಾಡಬೇಕು. ಮಾದರಿ ಪಂಚಾಯಿತಿ ಮಾಡಬೇಕು ಎಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅಕ್ರಮ ರೆಸಾರ್ಟ್, ಲೇಔಟ್ಗಳು, ಹೋಟೆಲ್ಗಳ ಲೈಸೆನ್ಸ್ ರದ್ದು ಮಾಡಿ ಲೀಗಲ್ ಮಾಡಬೇಕು. ಪಂಚಾಯಿತಿಗೆ ಆದಾಯ ಹೆಚ್ಚುವರಿಸಬೇಕೆಂದು ಮುಂದುವರೆದೆ. ಆದರೆ ಕಾಲಕ್ರಮೇಣ ನನ್ನ ಜೊತೆಯಲ್ಲಿ ಗೆದ್ದ ಕೆಲವು ಸದಸ್ಯರು ಅಕ್ರಮ ಲೇಔಟ್ಗಳಿಗೆ ಸಪೋರ್ಟ್ ಮಾಡಬೇಕು, ಇಲ್ಲೀಗಲ್ ಲ್ಯಾಂಡ್ ಕನ್ವರ್ಷನ್ಗೆ ಒಪ್ಪಿಕೊಳ್ಳಬೇಕು ಎಂದು ಒತ್ತಾಯ ಹೇರಲು ಪ್ರಯತ್ನಪಟ್ಟರು. ಅಂಥವರ ಜೊತೆಗೆ ಉಪಾಧ್ಯಕ್ಷ ಮಲ್ಲಪ್ಪ ಸಹ ಸೇರಿಕೊಂಡು ಅಕ್ರಮ ಬಿಲ್ಲುಗಳಿಗೆ ಸಹಿ ಹಾಕುವಂತೆ ಪುಸ್ಲಾಯಿಸಲು ಶುರು ಮಾಡಿದರು. ನಾನೊಬ್ಬ ಹೆಣ್ಣಾಗಿ ಎಲ್ಲವನ್ನೂ ದಿಟ್ಟತನದಿಂದ ನಿರಾಕರಿಸುತ್ತಾ ಬಂದೆ. ಇದರಲ್ಲಿ ಪ್ರಣವ್ ಹೋಟೆಲ್ ಮಾಲೀಕ ಮುರಳಿ, ನಳಿನ ರಮೇಶ್, ಮಂಜುನಾಥ್ ಇಂತಹ ಕೆಲಸಗಳಿಗೆ ಹೆಚ್ಚು ಟಾರ್ಚರ್ ಕೊಡುತ್ತಿದ್ರು. ಜೆಸಿಬಿ ಮಂಜುನಾಥ್ರಂತೂ ನನ್ನನ್ನು ದುರ್ಬಳಕೆ ಮಾಡಿಕೊಳ್ಳಲು ಯತ್ನಿಸಿದ್ರು ಎಂದು ನೇರವಾಗಿ ಅವರ ಹೆಸರೇಳಿ ಆರೋಪಿಸಿದ್ರು. ನಮ್ಮ ಸದಸ್ಯರುಗಳಾಗಿರ್ಬೋದು ಎಲ್ಲರೂ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಟೈಮಲ್ಲಿ ಅವರು ಹೇಳ್ತಾರೆ ನಾನು PDO ಅವ್ರ ಪ್ರೆಷರ್ ಹಾಕಿದ್ರೆ PDO ಅವ್ರನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೂ ಪ್ರೆಷರ್ ಇದೆ, ಅವ್ರಿಗೂ ಅಲ್ಲಿಂದ ಫೋನು ಇಲ್ಲಿಂದ ಫೋನು ಈ ಥರ ಎಲ್ಲ ಪ್ರೆಷರ್ ಹಾಕ್ತಾರೆ. ಕೆಲವರು ಇನ್ನ ನಮ್ಮ ಕಂದಾಯಗಳು ಬರ್ತಾ ಇಲ್ಲ. ನಾನು ಪಂಚಾಯತಿಗೆ ಹೋದಾಗಿಂದ ಕೂಡ ನಾನು ಇದ್ರ ಬಗ್ಗೆ ಭಾರಿ ಇದು ಮಾಡಿದೆ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಅದರದ್ದೆಲ್ಲ ನನ್ನ ಲಿಸ್ಟ್ ಪ್ರತಿಯೊಂದು ಲೇಔಟ್ಸ್ಗೂ ನಾವು ನೋಟಿಸ್ಗಳು ಇಶ್ಯೂ ಮಾಡಿದ್ದೀರಿ. ಅವರು ಪ್ರತಿಯೊಂದು ಕೆಲವರು ಕಟ್ಟಿದ್ದಾರೆ, ಕೆಲವರು ಕಟ್ಟಿಲ್ಲ, ಅದನ್ನ ಇನ್ನೂ ಮಾಡ್ತಾನೇ ಇದ್ದಾರೆ. ಅದನ್ನ ಮತ್ತೆ ನಮ್ಮ ಸದಸ್ಯರು ಯಾರೋ ಒಬ್ರು ಬರ್ತಾರೆ, ಪೆಂಡಿಂಗ್ ಇಡಿ, ನಮ್ಮವರದ್ದು ಇನ್ಫ್ಲೂಯೆನ್ಸ್ ತಗೊಂಡು ಬರ್ತಾರೆ. ಖಂಡಿತವಾಗ್ಲೂ ಎಲ್ಲ ಸದಸ್ಯರುಗಳಲ್ಲಿ ಕೆಲವೊಬ್ಬ ಸದಸ್ಯರುಗಳು ಪಕ್ಕಾ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಶಾಸಕರು ಏನು ಮಾಡಿದ್ರು, ಇದು ಕೊಟ್ಟಿದ್ರು ನಂದಿ ಗ್ರಾಮ ಪಂಚಾಯತಿಗೆ ಕೆಲವೊಂದು ಜಾಗಗಳಲ್ಲಿ ಸೈಟ್ಗಳಂತ ಜಾಗ ಕೊಟ್ಟಿದ್ರು 2 ಎಕರೆ ಅಂತ. ನಮ್ಮ ನಂದಿ ಪಂಚಾಯತಿಯಲ್ಲಿ ಅಪ್ರೂವಲ್ ಆಗಿತ್ತು. ಅಪ್ರೂವಲ್ ಆಗಿದ್ರೆ ಇದೇ ಮಾಜಿ ಅಧ್ಯಕ್ಷ ಏನು ಮಾಡಿದ್ರು, ಎಲ್ಲ ಸದಸ್ಯರಿಗೂ 10 ಹೆಸರು ಕೊಡಿ ಅಂತ ಕೊಟ್ಟರು. ಆಯ್ಕೆ ಮಾಡಿ ಕೊಡಿ, ನಮಗೆ ಅದನ್ನು ಪರಿಶೀಲನೆ ಮಾಡಿ ತೀರಾ ಬಡವರಿಗೆ ಕೊಡಿ ಅಂತ ನಮ್ಗೆ ಕೊಟ್ಟರು. ನಾವು ಕೊಟ್ಟಿದ್ದ ಲಿಸ್ಟ್ಗಳು ಸದಸ್ಯರಿಗೆ ಕೊಟ್ಟಿರೋ ಲಿಸ್ಟಲ್ಲಿ ಅಮ್ಮಮ್ಮ ಅಂತ ಹಾಕಿದರೆ ಒಂದು ಎಲ್ಲ ಒಬ್ಬೊಬ್ಬ ಸದಸ್ಯರಲ್ಲಿ ಒಬ್ಬೊಬ್ಬರು ಇಬ್ಬಿಬ್ಬರದ್ದು ಹಾಕಿರ್ಬೋದು. ಇನ್ನೆಲ್ಲ ಪ್ರತಿಯೊಬ್ಬ ಅವ್ರಿಗೆ ಬೇಕಾಗಿರೋರು ಅಂದರೆ ಇರೋರಿಗೆ 2 ಮನೆ, ತಾಯಿಗೂ ಹಾಕಿದ್ದಾರೆ, ಮದುವೆನೇ ಆಗಿಲ್ಲ ಮಗಳಿಗೂ, ಅವರು ಮನೆಯಲ್ಲಿದ್ದಾರೆ, ಅವ್ರಿಗೊಂದು ಹಾಕಿದ್ದಾರೆ. ಈ ಥರ ಲಿಸ್ಟ್ ಇಲ್ಲೇ ಇದೆ. ಈ ಲಿಸ್ಟಲ್ಲಿ ಒಟ್ಟು 84 ಮನೆ ಇದೆ, 84 ಸೈಟ್ ಇದೆ. 84 ಸೈಟಲ್ಲೂ ಪ್ರತಿಯೊಂದು ಬೇಕಾಗಿರೋರಿಗೆ ಬೇಕಾಗಿರೋರಿಗೆ ಇರೋರಿಗೆ ಸವಲತ್ತುಗಳು ಕೊಟ್ಟಿದ್ದಾರೆ. ಈ ಎಲ್ಲ ಅಕ್ರಮ ಅನ್ಯಾಯಗಳನ್ನು ಎದುರಿಸಿದ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಪೊಲೀಸ್ ದೂರು ನೀಡಿ ಸುಳ್ಳು ಕೇಸ್ ಹಾಕಿಸುವ ಕೆಲಸ ಮಾಡಿದ್ದಾರೆ. ಜಾತಿ ನಿಂದನೆ ಕೇಸು ದಾಖಲಿಸಿದ್ದಾರೆ. ಆದರೂ ನಾನು ಅವರಿಗೆ ಕೇರ್ ಮಾಡಲಿಲ್ಲ.
ಇನ್ನು ಏನು ಮಾಡಿದ್ರೂ ಈ ಮಾನಿನಿ ನಮ್ಮ ಮಾತು ಕೇಳುವುದಿಲ್ಲ ಎಂದು ಅವಿಶ್ವಾಸ ನಿರ್ಣಯ ಮಂಡಿಸಿ ನನ್ನ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ. ನನ್ನಂತೆ ಕ್ಷೇತ್ರದಲ್ಲಿ ಇನ್ನು ಎಷ್ಟೋ ಪಂಚಾಯಿತಿಗಳಲ್ಲಿ ಹೆಣ್ಣು ಮಕ್ಕಳು ಅಧ್ಯಕ್ಷರಾಗಿ ಸದಸ್ಯರಾಗಿ ಆಯ್ಕೆಯಾಗಿದ್ದು ಕೆಲಸ ಮಾಡ್ತಿರಬಹುದು. ಯಾರು ಮತ್ತೊಬ್ಬರಿಗೆ ಅಡಿಯಾಳಾಗಿ ಗುಲಾಮರಾಗಿ ತಲೆ ತಗ್ಗಿಸಿಕೊಂಡು ಅವರು ಹೇಳಿದ ಕಡೆ ಸಹಿ ಹಾಕಬೇಡಿ. ಅಲ್ಲಿ ನಡೆಯುವ ಅಕ್ರಮ ಅನ್ಯಾಯಗಳನ್ನು ದಿಟ್ಟವಾಗಿ ಎದುರಿಸಿ ಎಂದು ಸಲಹೆ ನೀಡಿದರು. ಫಸ್ಟ್ ಅವ್ರು ಆ ರೀತಿ ನನ್ನನ್ನು ಕರೆದಾಗ ಏನಾಯ್ತು, ನನಗೊಂಥರ ಹೆಂಗೆ ಹಿಂಸೆ ಆಯಿತು ಅಂದರೆ, ಯಾಕಂದರೆ ನಾನು ಅವ್ರು ಕೊಟ್ಟಿದ್ದ ಗೌರವನೇ ಬೇರೆ. ಅಣ್ಣ ಅನ್ನೋ ಒಂದು ರೀತಿಯಲ್ಲಿ ನಾನು ಗೌರವ ಕೊಟ್ಟಿದ್ದೆ. ಯಾಕಂದರೆ ಊರಿನ ಮುಖಂಡರು, ನಾನು ನನ್ನ ಗಂಡನ ಕಳ್ಕೊಂಡಿದ್ದೀನಿ, ನಮ್ಮ ಅದರಲ್ಲಿ ಕೆಲವು ಮುಖಂಡರು ನನ್ನ ಸಂಬಂಧಿಕರು ಆಗಬೇಕು. ಆ ರೀತಿಯಲ್ಲಿ ಅವ್ರಿಗೆ ಅಷ್ಟೇ ಗೌರವ ಕೊಟ್ಟು ನಾನು ಆ ರೀತಿಯಲ್ಲಿ ಇಟ್ಕೊಂಡಿದ್ದೆ. ಅವರು ಒಂದು ದಿನ ಆ ರೀತಿ ಕರೆದಾಗ ಕೆಲವೇ ದಿನ ನಮ್ಮ ಅವಿಶ್ವಾಸ ಮಂಡನೆ ಆಗಿ 3 ದಿವಸದ ಮುಂಚೆ ನನ್ನನ್ನು ಮಾತು ಕರೆದ್ರು. ನಾನು ನಮ್ಮ ಕೆಲವು ಲೀಡರ್ಗಳಿಗೆ ಹೇಳಿದೆ, ಇದೇ JCB ಮಂಜುನಾಥ್ ಅನ್ನೋರು ನನ್ನ ಬಗ್ಗೆ ಆ ರೀತಿ ಕರೆದಾಗ ಅಲ್ಲಿ ಒಂದು ಹೆಣ್ಮಗು ಅಲ್ಲಿ ರಾಜಕೀಯಕ್ಕೆ ಬರೋದು ಬರೀ ದುಡ್ಡಿರಬೇಕು, ಇಲ್ಲ ಒಂದು ಪವರ್ ಇದ್ರೇ ಮಾತ್ರನೇ ರಾಜಕೀಯಕ್ಕೆ ಬರಬೇಕಾ? ಯಾಕಂದರೆ ನನ್ನಂಥ 100 ಜನ ಹೆಣ್ಮಕ್ಳು ರಾಜಕೀಯದಲ್ಲಿ ಇದ್ದಾರೆ, ಬರ್ತಾರೆ, ಇನ್ನು ಮುಂದುವರಿಬೇಕು. ಇಷ್ಟು ಸ್ಟ್ರಾಂಗಾಗಿ ಮಾತಾಡಲಿ ಅಂತ ನಾನು ಯಾವುದೇ ಭಯ ಬೀಳ್ದಿಲ್ಲ, ಮಾತಾಡಬೇಕು ಅನ್ನೋದಕ್ಕೆ ಧೈರ್ಯವಾಗಿ ಇಂಥ 100 ಜನ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಯಾವುದೇ ಈ ರೀತಿ ಒಂದು ತೊಂದರೆಗಳು ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮೆಲ್ಲರ ಸಹಕಾರಗಳಿಂದ ಈ ಒಂದು ಪ್ರೆಸ್ ಮೀಟಿಂಗ್ ಕರೆದು ನಾನು ಹೇಳ್ತಾ ಇದ್ದೀನಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರ ಬಿಜೆಪಿ ಸರ್ಕಾರದ ಜಲ ಜೀವನ್ ಯೋಜನೆಯ ಕಾಮಗಾರಿಯಲ್ಲಿ ನಡೆದಿರುವ ಅವ್ಯವಹಾರವನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗ್ರಹಿಸಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಜಾಗದಲ್ಲಿ ಹೇಳ್ತಾರೆ 5 ತಿಂಗಳಿಂದನೂ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಇದಕ್ಕೆ ಕೋಲಾರ ಹೊರವಲಯದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮೈತ್ರಿ ಪಕ್ಷದ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 2100 ಕೋಟಿ ರೂಗಳ ಜಲ ಜೀವನ್ ಯೋಜನೆಯಲ್ಲಿ ಕಳಪೆ ಕಾಮಗಾರಿಯ ಅವ್ಯವಹಾರದ ಆರೋಪ ಕೇಳಿಬಂದಿದ್ದು, ತನಿಖೆಗೆ ಹೋರಾಟವನ್ನು ಮಾಡಲಾಗುತ್ತದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಸಂಸ್ಥೆಯಿಂದ ಕ್ಲೀನ್ ಚಿಟ್ ನೀಡಲಾಗಿದ್ದು, ಲೋಕಾಯುಕ್ತಕ್ಕೆ ಬೇಕಿರುವ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಪ್ರಕರಣವನ್ನು ಖುಲಾಸೆಗೊಳಿಸಿದ್ದು, ಸಿದ್ದರಾಮಯ್ಯರಿಗೆ ಮುಂದೆ ಇದೆ ಮಾರಿ ಹಬ್ಬ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಜಾಗದಲ್ಲಿ ಹೇಳ್ತಾರೆ 5 ತಿಂಗಳಿಂದನೂ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಇದಕ್ಕೆ ಅಕ್ಕಿನೂ ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಕೇಳಿದ್ರೆ KH ಮುನಿಯಪ್ಪರವ್ರನ್ನ ತುರ್ತು ಕರ್ಕೊಂಡು ಇನ್ನ 5 KG ಅಕ್ಕಿ ಕೊಡ್ತಿದ್ವಿ, ನಾವು ಹಣ ಕೊಡಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಜನ 60 ವರ್ಷ ನೋಡಿದ್ದಾಗಿದೆ ಅವರು ಕಾಂಗ್ರೆಸ್ ಅವ್ರನ್ನ. ಇವತ್ತು ಈ ದೇಶ ಚೆನ್ನಾಗಿರ್ಬೇಕಂದ್ರೆ, ಕರ್ನಾಟಕ ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿನೇ NDA ಸರ್ಕಾರನೇ ಬರಬೇಕು. JDS ಮತ್ತೆ ಬಿಜೆಪಿ ಒಟ್ಟಿಗೆ ಇವ್ರ ವಿರುದ್ಧ ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು, ಇವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಒಂದು ಈಡೇರಿಸುತ್ತೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು CM ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೆ ರಿಸೈನ್ ಕೊಡ್ತಾ ಇದ್ದಾರೆ. ಕೆಲವರು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ಗಳಿಗೆ ಒಂದೇ ₹1 ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಒಂದು ಕಮ್ಯುನಿಟಿನ ಮೆಚ್ಚಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ, DCP ಕಾರ್ ಜಖಮು, ವೀಲಿಂಗ್ ಮಾಡೋದಕ್ಕೆ ರಸ್ತೆಯನ್ನ ಬಂದ್ ಮಾಡೋಂಥದ್ದು, ಹುಬ್ಳಿಯಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತವ್ದು, ಮೈಸೂರಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತವ್ದು, ಇದು ನಡೀತಾ ಇದೆ. ಅವ್ರು ಗೊತ್ತಾಗ್ಬಿಟ್ಟಿದೆ ನಾವ್ ಏನೇ ಮಾಡಿದ್ರು ಓಟ್ಗೋಸ್ಕರ ಇವ್ರು ನಮ್ಮ ಪರವಾಗಿರ್ತಾರೆ ಅಂತ ಹೇಳಿ. ಅವ್ನ ಯಾರೋ ನಿಂಬೆಕಾಯಿ ಮಂತ್ರವಾದಿ ಸಾಹೇಬ್ ಏನು ಅವ್ನು ಹೇಳ್ತಾರೆ ನಮ್ಗೊತ್ತಿ ಅಂತಾನೆ. ಕಳೆದ ಬಿಜೆಪಿ ಪಕ್ಷದಲ್ಲಿ ಮಂಜೂರಾಗಿದ್ದ ಕಾಮಗಾರಿಗಳನ್ನು ಇಂದಿನ ಕಾಂಗ್ರೆಸ್ ಪಕ್ಷ ಶಾಸಕರು ನಮ್ಮ ಸರ್ಕಾರದಲ್ಲಿ ಬಿಡುಗಡೆಯಾಗಿರುವ ಅನುದಾನ ಎಂದು ಜನರನ್ನ ಯಾಮರಿಸಿ ಕಾರುಗಳಲ್ಲಿ ಜನಕ್ಕೆ ಗೊದ್ದಲಿಯನ್ನ ಇಟ್ಟುಕೊಂಡು ಗೊದ್ದಲಿ ಪೂಜೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಲೇವಡಿ ಮಾಡಿದ ಅವರು, ರಾಜ್ಯ ಸರ್ಕಾರ ಆಡಳಿತದಲ್ಲಿ ಪ್ರತಿಯೊಂದು ವಸ್ತುಗಳ ಮೇಲೆ ದರ ಏರಿಕೆಯನ್ನು ಮಾಡುವ ಕಾರ್ಯದಲ್ಲಿ ಮುಳುಗಿದ್ದು, ಕಾನೂನಿನ ಸುವ್ಯವಸ್ಥೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಿದೆ ಎಂದು ದೂರಿದರು. 26 ಕೋಟಿ, ಬೂದಿಕೋಟೆ ಬ್ರಿಡ್ಜ್ಗೆ 32 ಕೋಟಿ, ಮತ್ತೆ ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮತ್ತೆ ಸೆಕೆಂಡ್ ಎಂಟ್ರಿ ಮತ್ತೆ ಸೆಕೆಂಡ್ ಬುಕಿಂಗ್ ಆಫೀಸ್ ಇದನ್ನೆಲ್ಲ ಮಾಡೋದು ಸುಮಾರು 75 ಕೋಟಿ. ಎಲ್ಲ ರೈಲ್ವೆ ಸ್ಟೇಷನ್ ಊರ್ಗಮ್ ಮತ್ತೆ ಮಾರಿಕೊಪ್ಪಮ್ ಈ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿಗೆ 200 ಕೋಟಿ ಹಣ ತಂದು ಇವತ್ತು ಕೆಲಸ ನಡೀತಾ ಇದೆ, ಅದಿರ್ಬೋದು. ಅದಾದ್ಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ ಸುಮಾರು 2100 ಕೋಟಿ ಹಣವನ್ನ ತಂದು
ಪ್ರತಿ ತಾಲೂಕು ಕನಿಷ್ಠ ಪಕ್ಷ 250ರಿಂದ 300 ಕೋಟಿ ಹಣನ ಬಿಡುಗಡೆ ಮಾಡಿ ರಾಜ್ಯದಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ ಇತ್ತು. ರಾಜ್ಯದ ಮತ್ತೆ ಕೇಂದ್ರದ ಎರಡೂ ಸರ್ಕಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಡೆವಲಪ್ಮೆಂಟ್ ವಿಷಯದಲ್ಲಿ ಇವತ್ತೇನು ಪ್ರತಿ ಹಳ್ಳಿಗಳಲ್ಲೂ ಕೆಲಸ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಿದೆ ಎಂದು ದೂರಿದರು. ಈ ವೇಳೆ ಸಂಸದ ಎಂಎಲ್ಎಚ್ ಬಾಬು, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಜೆಡಿಎಸ್ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ, ಬಿವಿ ಮಹೇಶ್, ವಿಜಯ್ ಕುಮಾರ್, ಎಸ್ಪಿ ಮುನಿವೆಂಕಟಪ್ಪ, ಬಿಜೆಪಿ ಶ್ರೀನಾಥ್, ಪ್ರವೀಣ್ ಗೌಡ ಇನ್ನಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ದಿನಾಂಕ 22/2/2025 ಶನಿವಾರ. ಸಮಯ ಸಂಜೆ 5:30. ಸ್ಥಳ ಪ್ರಶಾಂತನಗರ, ಚಿಕ್ಕಬಳ್ಳಾಪುರ ನಗರ. ಈ ಶುಭ ದಿನ ಚಿಕ್ಕಬಳ್ಳಾಪುರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ. ಸ್ವಾಗತ ಬಯಸುವವರು ಎ ಗಜೇಂದ್ರ, ಅಧ್ಯಕ್ಷರು, ನಗರಸಭೆ, ಚಿಕ್ಕಬಳ್ಳಾಪುರ. ಶ್ರೀ ವೆಂಕಟೇಶ್ವರ ಕಲ್ಯಾಣಂ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದ ತಪ್ಪಲಿನಲ್ಲಿರುವ ಅಂಗಟ್ಟ ಗ್ರಾಮದ ವೀರಬ್ರಹ್ಮಯ್ಯ ಮಠ ಸೇರಿದಂತೆ ಸುಮಾರು 8 ಎಕರೆ ಪ್ರದೇಶವನ್ನು ಪೊಲೀಸರ ನೆರವಿನೊಂದಿಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಎಂದು ಮಠದ ಸ್ವಾಮೀಜಿ ಹಾಗೂ ಅಲ್ಲಿರುವ ವೃದ್ಧರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಅಂಗಟ್ಟ ಮತ್ತು ಈರೇನಹಳ್ಳಿ ಬಳಿ ದೊಡ್ಡಬಳ್ಳಾಪುರ ನಂದಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅನಾದಿ ಕಾಲದಿಂದಲೂ ಇರುವ ವೀರಬ್ರಹ್ಮಯ್ಯ ಮಠದಲ್ಲಿ ನೂರಾರು ಭಕ್ತರು ಹಬ್ಬ ಹರಿದಿನ ಹಾಗೂ ವಿಶೇಷ ದಿನಗಳಲ್ಲಿ ಹರಿಭಜನೆ, ಸತ್ಸಂಗ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇಲ್ಲಿ 3 ಅವಧೂತರು, ಸಮಾಧಿಗಳು ಮತ್ತು ಸಾಧುಗಳು ಮತ್ತು ಸನ್ಯಾಸಿಗಳು ವಾಸವಾಗಿದ್ದಾರೆ. ಅಲ್ಲದೆ ಕೆಲ ವೃದ್ಧರು ಇಲ್ಲೇ ಆಶ್ರಯ ಪಡೆದು ಜೀವನ ಸಾಗಿಸುತ್ತಿದ್ದಾರೆ. ಯಲಂಕ ಮೂಲದ ಭಾನುಪ್ರಕಾಶ್ ಎಂಬುವರು ಸರ್ಕಾರದ ಯಾವುದೇ ಅನುಮೋದನೆ ಇಲ್ಲದೆ 8 ಎಕರೆಗಳಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದ್ದಾರೆ. ಇದೇ ಜಾಗದಲ್ಲಿರುವ ವೀರಬ್ರಹ್ಮಯ್ಯ ಸ್ವಾಮಿ ಮಠದ ಕೆಲ ಭಾಗವನ್ನು ಕೆಡವಿ ಅಕ್ರಮವಾಗಿ ತಡೆಗೋಡೆ ನಿರ್ಮಿಸಿಕೊಂಡಿದ್ದಾರೆ ಎಂದು ವೀರಬ್ರಹ್ಮಯ್ಯ ಮಠದ ಭಕ್ತ ದಿವಂಗತ ಮುನಿಯಪ್ಪನವರ ಪುತ್ರ ಮಾರಿಗೌಡ ಆಪಾದಿಸಿದ್ದಾರೆ. ಯಾವುದೇ ದಾಖಲೆಗಳಿಲ್ಲದಿದ್ದರೂ ಪೊಲೀಸರ ನೆರವು ಪಡೆದು ಮಠಕ್ಕೆ ನುಗ್ಗಿ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ. ಪೊಲೀಸರು ಕೂಡ ಬೆದರಿಕೆಗಳನ್ನು ಹಾಕಿದ್ದಾರೆ ಎಂದು ಮಠದ ಭಕ್ತರು ದೂರಿದ್ದಾರೆ. ನಮ್ಮಪ್ಪ ನಾರಾಯಣಪ್ಪ ಅವರು ಇಲ್ಲಿದ್ದರು. ನಾನು ಬುದ್ಧಿ ಬಂದಾಗ ನಿಂಕ ಗಿಡಗಳಿಗೆಲ್ಲ ನೀರು ಹೊಡಿತಾ ಇದ್ದೆ. ಇಲ್ಲಿ ಗಿಡಗಳು ಹಾಕಿ, ತೆಂಗಿನ ಮರ ಹಾಕಿ ಎಲ್ಲ ಇದು ಮಾಡಿ ಆವಾಗ ಬಂದೆ. ಅದಕ್ಕೆ ಮೊದಲು ಇಲ್ಲಿ ಪೇಟೆ ಮುನಿಯಪ್ಪ ಅಂತೇಳಿ ಇವರು ಸಮಾಧಿ ಆಗಿದ್ದರು. ನಮ್ಮಪ್ಪ ಅವ್ರಿಗೆ ಅವರು ಗುರುಗಳು ಅವರು ನಂದಿ ಸರ್ ಅವರು ಆಗಿದ್ದರು. ಆಮೇಲೆ ಅವ್ರು ಬಂದು ಇಲ್ಲಿ ಮಠ ಕಟ್ಕೊಂಡು, ಆಮೇಲೆ ದೇವಸ್ಥಾನ ಕಟ್ಕೊಂಡು, ಅಷ್ಟು ವರ್ಷಗಳಿಂದ ಈ ತೆಂಗಿನ ಮರ ಗಿಡಗಳೆಲ್ಲ ಹಾಕ್ಕೊಂಡು ನಾನು ನೀರು ಹೊಡೆದಿದ್ದೀನಿ ಊರಿನಲ್ಲಿ. ಹೊಡ್ಕೊಂಡು ಬಂದೆ, ಎಲ್ಲ ಮಾಡ್ಕೊಂಡ್ಬಂದು ಒಂದು ನನಗೆ 45 ವರ್ಷ ಬುದ್ಧಿ ಬರೋಕೆ ಆವಾಗಿಂದ ನಾನು ಇದರಲ್ಲಿದ್ದೀನಿ ಸರ್ ಪೊಸಿಷನ್ನಲ್ಲಿ. ಎಲ್ಲ ಮಾಡ್ಕೊಂಡ್ಬಂದಿವಿ, ಎಲ್ಲ ಇದು ಮಾಡ್ಕೊಂಡು ಬಂದು ದೇವಸ್ಥಾನ ಇದೆಲ್ಲ ಮಾಡಿದ್ವಿ. ಇವ್ರು ನಮ್ಮ ತಂದೆಯಾದ ನಾರಾಯಣಪ್ಪನವರು ಸತ್ತು 11 ವರ್ಷ ಆಯಿತು. ಅವ್ರು ಸತ್ತ ಮೇಲೆ ಆಮೇಲೆ ಹಂಗೆ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಚಿಕ್ಕಬಳ್ಳಾಪುರದ ಅರುಣ್ ಸ್ವಾಮಿ ಗುರುಜಿಯವರು ಆಮೇಲೆ ಅವರು ಇದು ಮಾಡ್ಕೊಂಡು ಇದೆಲ್ಲ ಪೂಜೆಗಳು ಎಲ್ಲ ನಡ್ಕೊಂಡು ಬರ್ತಾನೆ ಇದ್ದಾರೆ. ನಡ್ಕೊಂಡು ಬಂದಮೇಲೆ ಇವರೆಲ್ಲ ಒಂದು 6 ತಿಂಗಳು ಇವ್ರು ಬಂದು ಇದೆಲ್ಲ ಇದು ಮಾಡಿ ನಮ್ದು ಅದು ಇದು ಅಂತೇಳಿ ಅದೇ ಭಾನುಪ್ರಕಾಶ್ ಅಂತೇಳಿ ಇದ್ದಾರಲ್ಲ ಅವರು ಮತ್ತು ಇವರು
ಅದೇ ನಮ್ಮದು ಇಷ್ಟೆಲ್ಲ ಪೂರ್ತಿ ನಮ್ಮದೇ ಬರುತ್ತೆ, ನಮ್ದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿ ತಿರ್ಗಿ ನಮ್ಮನ್ನು ಯಾರ್ಯಾರನ್ನ ಕರ್ಕೊಂಬಂದೇನೋ ಮಾತಾಡಿ ಅದೇ ಸರ್ ಮಠ ಇದೇನೋ ಇದು ಮಾಡಿ ಮಠ ಇನ್ನೂ ಬೇಕು ನಮ್ಗೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಇನ್ನು ಹಲವು ವರ್ಷಗಳಿಂದ ಮಠದಲ್ಲಿ ವಾಸಿಸುತ್ತಿರುವ ಸಂತರು ಹಾಗೂ ವೃದ್ಧರು ಇದೇ ಜಾಗದಲ್ಲಿ ನಾನಾ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಹೀಗಾಗಿ ಏಕಾಏಕಿ ನುಗ್ಗಿದ್ದ ಬಿಲ್ಡರ್ ಭಾನುಪ್ರಕಾಶ್, ಆತನ ತಮ್ಮ ವೆಂಕಟ್ ಪ್ರದೀಪ್ ಹಾಗೂ ಅವರ ಕೆಲವು ಬೆಂಬಲಿಗರು ಮಠದ ಕಟ್ಟಡಗಳನ್ನ ಕೆಡವಿ ಕಾಂಪೌಂಡ್ ಹಾಕಿದ್ದಾರೆ. ಈ ಹಿಂದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದ್ರೂ ಲೆಕ್ಕಿಸದೆ ರಿಯಲ್ ಎಸ್ಟೇಟ್ ಕುಳಗಳ ಪರ ನಿಂತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸುಮಾರು 8 ಎಕರೆ ಖರಾಬು ಪ್ರದೇಶವಾಗಿದ್ದು ಪಿ ನಂಬರ್ ಜಾಗವಾಗಿದೆ. ಭಾನುಪ್ರಕಾಶ್ ಅವರು ಕೇವಲ ಸೆಲ್ ಡೀಲ್ ಮಾಡಿಕೊಂಡಿದ್ದು ಅತಿಕ್ರಮಣ ಮಾಡಿದ್ದಾರೆ. ಪೊಲೀಸರು ಮುತುವರ್ಜಿಯಿಂದ ಈ ಪ್ರಕರಣದಲ್ಲಿ ಭಾಗಿಯಾಗುತ್ತಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಪ್ರಕರಣವನ್ನು ತಹಶೀಲ್ದಾರ್ ಅವರಿಗೆ ನೀಡುವಂತೆ ಮನವಿ ಮಾಡಿದ್ರು ಪೊಲೀಸರ ಮುಂದೆ ನಿಂತು ಕಾಂಪೌಂಡ್ ಹಾಕಿಸಿದ್ದಾರೆ ಎಂದು ಮಠದ ಭಕ್ತರು ಹಾಗೂ ಸ್ವಾಮೀಜಿ ಆರೋಪಿಸಿದ್ದಾರೆ. ಈ ಸಂಬಂಧ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಕಂದಾಯ ಅಧಿಕಾರಿಗಳು ಪೊಲೀಸರಿಂದ ಈ ಜಮೀನು ಸರ್ವೆ ಮಾಡಿಸಿ ಎಂದು ಮಾಲೀಕ ಭಾನುಪ್ರಕಾಶ್ ಪರವಾಗಿ ಪತ್ರ ಬಂದಿದೆ ಅಷ್ಟೇ. ಆದರೆ ಇನ್ನು ಸರ್ವೆ ಮಾಡಿಲ್ಲ. ತಾಲೂಕು ಸರ್ವೇಯರ್ ಬಂದು ಸರ್ವೆ ಮಾಡಬೇಕು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಈ ಜಮೀನು ವಿವಾದ ನ್ಯಾಯಾಲಯದ ಮೆಟ್ಟಲು ಹತ್ತಿದ್ದು ಮಠದ ಭಕ್ತರಾದ ಜ್ಯೋತಿರವರು ಕಾಂಪೌಂಡ್ ನಿರ್ಮಿಸದಂತೆ ತಡೆಯಾಜ್ಞೆ ತಂದಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಇಲ್ಲಿ ರಿಯಲ್ ಎಸ್ಟೇಟ್ ಕುಳ ಭಾನುಪ್ರಕಾಶ್ ತಮ್ಮ ಪ್ರಭಾವ ಬಳಸಿ ಅಲ್ಲಿನ ಭಕ್ತರ ಮನವಿಯನ್ನ ತಿರಸ್ಕರಿಸಿ ತನಗಿಷ್ಟ ಬಂದಂತೆ ಕಾಂಪೌಂಡ್ ಹಾಕಿಕೊಂಡು ಸುಮಾರು 50 ವರ್ಷಗಳಿಂದ ಮಠಕ್ಕಾಗಿ ಭಕ್ತರ ಊಟ ವಸತಿಗಾಗಿ ಬೆಳೆದುಕೊಂಡಿದ್ದ ಗಿಡಮರಗಳು ಕಟಾವು ಮಾಡಿ ಹಳೆ ಕಟ್ಟಡಗಳನ್ನ ಕೆಡವಿ ಮಠದ ಹಿಂಭಾಗ ಮಠಕ್ಕಾಗಿ ಬೆಳೆದುಕೊಂಡಿದ್ದ ರಾಗಿ, ಜೋಳ, ವಗೈರೆ ಬೆಳೆಯುತ್ತಿದ್ದ ಜಮೀನು ವಶಪಡಿಸಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಮಠದ ಆಸ್ತಿ ಪಾಸ್ತಿ ಕಟ್ಟಡವನ್ನು ಉಳಿಸಿಕೊಡಿ ಎಂದು ಇಲ್ಲಿನ ಭಕ್ತರು ಸಿದ್ಧಗಂಗಾ ಮಠದ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಬಳಿ ಅವಲತ್ತುಕೊಂಡಿದ್ದು ಈ ಮಠಕ್ಕೆ ರಕ್ಷಣೆ ನೀಡಿ ಎಂದು ಇಲ್ಲಿನ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಪತ್ರವನ್ನು ಬರೆದಿರುವುದನ್ನ ಇಲ್ಲಿ ನೆನಪಿಸಬಹುದಾಗಿದೆ. ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಮಠಮಾನ್ಯ, ಇನಾಮತಿ ಜಮೀನು, ಸರ್ಕಾರಿ ಖರಾಬು ಜಮೀನುಗಳು ಮಾಯವಾಗುತ್ತಿದ್ದು ಜಿಲ್ಲಾಧಿಕಾರಿಗಳು, ಎಸಿ, ತಹಶೀಲ್ದಾರ್ಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವ ಅನುಮಾನದೆಡೆಗೆ ದಾರಿ ಮಾಡಿಕೊಡುತ್ತಿದ್ದಾರಾ ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಕಾಲುವೆಯನ್ನು ಮುಚ್ಚಿಕೊಂಡು ರಸ್ತೆಯನ್ನಾಗಿಸಿಕೊಂಡಿದ್ದರ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ತಹಶೀಲ್ದಾರ್ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ತೆರವು ಕಾರ್ಯಾಚರಣೆ ಕೈಗೊಂಡರು. ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ಸರ್ವೆ ನಂಬರ್ 41ರಲ್ಲಿರುವ ಸರ್ಕಾರಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಕಂದಾಯ ಇಲಾಖಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತೆರವು ಕಾರ್ಯಾಚರಣೆ ನಡೆಸಿದರು. ಉಪ ತಹಶೀಲ್ದಾರ್ ಚೈತ್ರ ಮಾತನಾಡಿ, ಈ ಹಿಂದೆ ರಾಜಕಾಲುವೆಯನ್ನು ಒತ್ತುವರಿದಾರರು ಸಂಪೂರ್ಣವಾಗಿ ಮುಚ್ಚಿಕೊಂಡು ರಸ್ತೆಯನ್ನಾಗಿಸಿಕೊಂಡಿರುತ್ತಾರೆ. ಈ ಬಗ್ಗೆ ಸಾರ್ವಜನಿಕ ದೂರುಗಳು ಬಂದಿದ್ದರಿಂದ ಹಲವಾರು ಬಾರಿ ಸ್ಥಳಕ್ಕೆ ಬಂದು ಹೇಳಿದ್ರು ಸಹ ರಾತ್ರೋರಾತ್ರಿ ರಾಜಕಾಲುವೆಯನ್ನ ಮುಚ್ಚಲು ಬೃಹತ್ ದಿಮ್ಮೆಗಳನ್ನ ಬಳಸಿರುತ್ತಾರೆ. ರಸ್ತೆ ಮಾಡಿಕೊಂಡು ಅಕ್ಕಪಕ್ಕ ಕಟ್ಟಡವನ್ನು ಸಹ ಕಟ್ಟಿಕೊಂಡಿರುತ್ತಾರೆ. ಮಳೆಗಾಲ ಪ್ರಾರಂಭವಾದರೆ ರಾಜಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯಬೇಕಾಗುತ್ತದೆ. ಹೀಗೆ ಕಾಲುವೆಗಳನ್ನು ಅಗತ್ಯಕ್ಕೆ ತಕ್ಕಂತೆ ಕಾನೂನು ಬಾಹಿರವಾಗಿ ಮುಚ್ಚಿಕೊಂಡ್ರೆ ನೀರು ಹರಿಯುವ ಜಾಗಗಳು ನಾಶವಾಗುತ್ತವೆ, ಮನೆಗಳಿಗೆ ನೀರು ನುಗ್ಗುತ್ತವೆ. ಕಾರ್ಯಾಚರಣೆ ನಡೆಸಿ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ರಾಜಸ್ವ ನಿರೀಕ್ಷಕ ಹನುಮಂತರಾಯಪ್ಪ ಮಾತನಾಡಿ, ಸರ್ಕಾರಿ ಜಾಗಗಳ ಒತ್ತುವರಿಯನ್ನ ಮಾಡಿಕೊಂಡುವವರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಬೇಕು. ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಎಂಬುದನ್ನು ಗಮನಿಸಿ ಹಂತ ಹಂತವಾಗಿ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ. ಯಾವುದೇ ಒತ್ತಡಗಳಿಗೆ ಮಣಿಯದೆ ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ದೂರು ಬಂದ ತಕ್ಷಣ ಕಾರ್ಯಾಚರಣೆ ನಡೆಸಿ ಕ್ರಮ ವಹಿಸಲಾಗುತ್ತಿದೆ ಎಂದರು. ಈ ವೇಳೆ ಗ್ರಾಮ ಆಡಳಿತಾಧಿಕಾರಿಗಳಾದ ರಮ್ಯಾ, ಲಾವಣ್ಯ, ಗ್ರಾಮ ಸಹಾಯಕರು, ಗ್ರಾಮಸ್ಥರು, ಒತ್ತುವರಿದಾರರು, ವಿಶ್ವನಾಥಪುರ ಪೊಲೀಸ್ ಸಿಬ್ಬಂದಿ ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಟ್ರ್ಯಾಕ್ಟರ್ ಹರಿದು ಪೌರಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸಂಭವಿಸಿದೆ. ಪಾವಗಡ ಪೊಲೀಸರು ಕಳ್ಳತನಗಳನ್ನು ನಿಯಂತ್ರಿಸಲು ಪಟ್ಟಣದ 4 ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸುತ್ತಿದ್ದವು. ಪಟ್ಟಣದ ವಿವಿಧೆಡೆ ಇರುವಂತಹ ಬ್ಯಾರಿಕೇಡ್ಗಳನ್ನು ಖಾಸಗಿ ಟ್ರ್ಯಾಕ್ಟರ್ನಲ್ಲಿ ಸಾಗಿಸುವ ವೇಳೆ ಇದ್ದಕ್ಕಿದ್ದಂತೆ ಪೌರಕಾರ್ಮಿಕ ಟ್ರ್ಯಾಕ್ಟರ್ನಿಂದ ಕೆಳಗೆ ಬಿದ್ದಿದ್ದು. ಈ ವೇಳೆ ಟ್ರ್ಯಾಕ್ಟರ್ ಹರಿದ ಪರಿಣಾಮ ಅವಘಡ ಸಂಭವಿಸಿದೆ.
ಟ್ರ್ಯಾಕ್ಟರ್ ಹರಿದು ಪೌರಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ಶನಿಮಹಾತ್ಮ ವೃತ್ತದಲ್ಲಿ ಸಂಭವಿಸಿದೆ. ಪಾವಗಡ ಪೊಲೀಸರು ಕಳ್ಳತನಗಳನ್ನು ನಿಯಂತ್ರಿಸಲು ಪಟ್ಟಣದ 4 ಭಾಗಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸುತ್ತಿದ್ದಾರೆ. ಪಟ್ಟಣದ ವಿವಿಧೆಡೆ ಇರುವಂತಹ ಬ್ಯಾರಿಕೇಡ್ಗಳನ್ನು ಖಾಸಗಿ ಟ್ರ್ಯಾಕ್ಟರ್ನಲ್ಲಿ ಸಾಗಿಸಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಪುರಸಭೆಯಲ್ಲಿ ಪೌರ ಕಾರ್ಮಿಕನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜು ಎನ್ನುವವರನ್ನ ಕರೆದುಕೊಂಡು ಬ್ಯಾರಿಕೇಡ್ಗಳನ್ನು ಸಾಗಿಸುತ್ತಿದ್ದರು. ಎಂಎಜಿ ಸರ್ಕಲ್ನಲ್ಲಿರುವಂತಹ ಬ್ಯಾರಿಕೇಡ್ಗಳನ್ನು ಚಳ್ಳಕೆರೆ ಕ್ರಾಸ್ ಕಡೆ ಸಾಗಿಸುವ ಮಾರ್ಗ ಮಧ್ಯೆ ಪಾವಗಡ ಪಟ್ಟಣದ ಶನಿಮಹಾತ್ಮ ವೃತ್ತದಲ್ಲಿ ಇದ್ದಕ್ಕಿದ್ದಂತೆ ಮಂಜುನಾಥ ಕೆಳಗೆ ಬಿದ್ದಿದ್ದು ಆತನ ತಲೆಯ ಮೇಲೆ ಟ್ರ್ಯಾಕ್ಟರ್ ಹರಿದಿದೆ. ಕೂಡಲೇ ಸ್ಥಳೀಯರ ನೆರವಿನಿಂದ ಆತನನ್ನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ರಾತ್ರಿ ಪುರಸಭೆಯ ಕಾಯಂ ನೌಕರ ಮಂಜುನಾಥ್ ಮೃತಪಟ್ಟಿದ್ದಾನೆ ಎಂದು ತಿಳಿದುಬಂದಿದೆ. ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಈಗಿನ ಕಾಲಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನ ಬೇಕು. ಆದ್ದರಿಂದ ಬಿಸಿಎಂ ಇಲಾಖೆಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕಲಿಕಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ ಬಳಿ ಇರುವ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ 10 ಕಂಪ್ಯೂಟರ್ ಅಳವಡಿಕೆಯುಳ್ಳ ಕಲಿಕಾ ಕೇಂದ್ರವನ್ನು ಶಾಸಕ ಸುಬ್ಬಾರೆಡ್ಡಿ ಲೋಕಾರ್ಪಣೆ ಮಾಡಿ ಮಾತನಾಡಿ, ವಿದ್ಯಾರ್ಥಿಗಳು ಕಂಪ್ಯೂಟರ್ ಕಲಿಯಬೇಕಾದರೆ ಖಾಸಗಿ ಕೇಂದ್ರಗಳಿಗೆ ದಾಖಲಾಗಿ ಖರ್ಚು ಮಾಡಿ ಕಲಿಯುತ್ತಾರೆ. ಇಂದಿನ ದಿನಗಳಲ್ಲಿ ಕಂಪ್ಯೂಟರ್ ಕಲಿಯದೆ ಹೋದರೆ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಸಿಗಲ್ಲ. ಜೀವನ ಮಾಡುವುದು ತುಂಬಾ ಕಷ್ಟಕರವಾಗಿದೆ. ಹಿನ್ನೆಲೆಯಲ್ಲಿ ನಮ್ಮ ಘನ ಸರ್ಕಾರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿಲಯದಲ್ಲೇ ಕಂಪ್ಯೂಟರ್ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ ಎಂದ ಅವರು, ನಮ್ಮ ಸರ್ಕಾರ ಬಿ ಖಾತಾ ಆಂದೋಲನ ಮಾಡುತ್ತಿದೆ. ಅತಿ ಶೀಘ್ರದಲ್ಲೇ ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡಿ ಬಿ ಖಾತಾಗಳ ಬಗ್ಗೆ ಅರಿವು ಮೂಡಿಸಿ ತಮ್ಮ ಸ್ವತ್ತುಗಳಿಗೆ ಮಾಲೀಕರಾಗಬೇಕು ಎಂದು ತಿಳಿಸಿದರು. ನಮ್ಮ ಹಾಸ್ಟೆಲ್ ಇರುವಂಥ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಕಂಪ್ಯೂಟರ್ ತರಬೇತಿಗೆ ಅಂತ ಹೇಳ್ಬಿಟ್ಟೆ ಇವತ್ತು ಹೆಚ್ಚು ಒಂದು 20 ಸಿಸ್ಟಮ್ಮು 10 ಸಿಸ್ಟಮ್ ಕೊಟ್ಟಿದ್ದಾರೆ. ಅದ್ರ ಇಂಟ್ರೆಸ್ಟ್ ಇಷ್ಟೇ, ಮಕ್ಕಳು ಈ ಕಾಲಕ್ಕೆ ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು. ಅವ್ರು ಬೇರೆ ಕಡೆ ಹೋಗಿ ಮಾಡೋಕ್ಕಾಗಲ್ಲ, ಹಾಸ್ಟೆಲ್ಲೇ ಇರೋದ್ರಿಂದ ಇಲ್ಲೇ ಮಕ್ಕಳು ಅದರ ನಾಲೆಜ್ ಬೆಳೀಲಿ ಅಂತ ನಮ್ಮ ಸರ್ಕಾರ ಅದನ್ನು ಒದಗಿಸಿದೆ. ಈ ದಿನ ಉದ್ಘಾಟನೆ ಮಾಡಿ ಆ ಮಕ್ಕಳಿಗೆ ಇವತ್ತು ಅದನ್ನು ನಾವು ಸಮರ್ಪಣೆ ಮಾಡಿದ್ವಿ. ಆ ಮಕ್ಕಳು ಅದರಿಂದ ಒಳ್ಳೆ ನಾಲೆಜ್ ಬೆಳೆಸ್ಕೊಳ್ಳಿ ನಮ್ಮ ಉದ್ದೇಶ. ಎರಡನೇದು ವಿಶೇಷವಾಗಿ ತಮ್ಮ ಮಾಧ್ಯಮ ಮುಖಾಂತರ ಇಷ್ಟು ದಿನ ಬಾಗೇಪಲ್ಲಿಯಲ್ಲಿ ಖಾತಾ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಸುಮಾರು ಜನರು ನಮ್ಮ ಕಂಪ್ಲೇಂಟ್ ಕೊಡ್ತಾಯಿದ್ರು. ನಮ್ಮ ಸಿದ್ದರಾಮಯ್ಯನವರು ಅದನ್ನು ಒಂದು ದಿಟ್ಟ ನಿರ್ಧಾರ ತಗೊಂಡು ಎಲ್ಲರಿಗೂ ಯಾರ್ಯಾರು ಇಷ್ಟು ದಿನ ಖಾತೆ ಇತ್ತು ಅವ್ರಿಗೆಲ್ಲ ಈ ಖಾತೆ ಮಾಡೋ ಮುಖಾಂತರ ಇವತ್ತು ಆಂದೋಲನ ಸ್ಟಾರ್ಟ್ ಮಾಡಿದ್ದೀವಿ. ಯಾರ್ಯಾರು ಖಾತೆ ಆಗಿಲ್ವೋ ಅವರೆಲ್ಲರಿಗೂ ನಾನೇ ಒಂದು 4-5 ವಾರ್ಡ್ಗೆ ಒಂದೊಂದು ಜನ ಆಂದೋಲನ ಥರ ಮಾಡಿ ಪ್ರತಿಯೊಬ್ಬರಿಗೂ ಖಾತೆ ಮಾಡಿಸ್ಕೊಟ್ಟು ನಮ್ಮ ಜವಾಬ್ದಾರಿ ಆ ಕೆಲಸ ನನ್ನ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಶ್ರೀನಿವಾಸ ರೆಡ್ಡಿ, ಬಿಸಿಎಂ ವಿಸ್ತರಣಾಧಿಕಾರಿ ಆರ್ ಶಿವಪ್ಪ, ನಿಲಯದ ಮೇಲ್ವಿಚಾರಕ ವೆಂಕಟೇಶ್, ಕೆಡಿಪಿ ಸದಸ್ಯ ರಘುನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂವಿ ಕೃಷ್ಣಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ನಾರಾಯಣಸ್ವಾಮಿ, ಗುಡಿಬಂಡೆ ಪ್ರಕಾಶ್ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಇತಿಹಾಸ ಪ್ರಸಿದ್ಧ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯ ಮತ್ತು ಶ್ರೀ ಅಯ್ಯಪ್ಪ ದೇವಾಲಯದಲ್ಲಿ ಕಳ್ಳರು ಹುಂಡಿ ಹೊಡೆದು ಹಣ ದೋಚಿ ಪರಾರಿಯಾಗಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ಬಾಗೇಪಲ್ಲಿ ಪಟ್ಟಣದ ಎಸ್ಪಿಎಂ ರಸ್ತೆಗೆ ಹೊಂದಿಕೊಂಡಿರುವ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಧ್ಯರಾತ್ರಿಯಲ್ಲಿ ಕಳ್ಳರು ದೇವಾಲಯದ ಆವರಣದ ಹಿಂಭಾಗದಿಂದ ಪ್ರವೇಶ ಮಾಡಿ ಕಬ್ಬಿಣದ ಗೇಟ್ಗಳನ್ನು ರಾಡ್ನಿಂದ ಪಕ್ಕಕ್ಕೆ ನೆಟ್ಟಿ ಅದರ ಬಾಗಿಲಿನ ಬೀಗ ಹೊಡೆದು ಹುಂಡಿಯಲ್ಲಿದ್ದ ಲಕ್ಷಾಂತರ ರುಗಳ ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ.
ಇಂದು ಬೆಳಗಿನ ಜಾವ ಎಂದಿನಂತೆ ದೇವಾಲಯಗಳಲ್ಲಿ ಮಹಿಳೆಯೊಬ್ಬರು ಸ್ವಚ್ಛಗೊಳಿಸಲು ಬಾಗಿಲು ತೆಗೆದಾಗ ಕಳ್ಳತನ ನಡೆದಿರುವುದನ್ನ ಖಚಿತ ಮಾಡಿಕೊಂಡು ದೇವಾಲಯದ ಅರ್ಚಕ ಶೇಷಸ್ವಾಮಿ ಅವರಿಗೆ ಮಾಹಿತಿ ನೀಡಿದ್ದು ಕೂಡಲೇ ಅರ್ಚಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪ್ರಧಾನ ಅರ್ಚಕ ಸುಮಾರು 1.5 ವರ್ಷಕ್ಕೂ ಹೆಚ್ಚು ದಿನಗಳಿಂದ ಹುಂಡಿಯಲ್ಲಿ ಭಕ್ತರಿಂದ ಸಂಗ್ರಹವಾಗಿದ್ದ ಹಣ ಎಣಿಕೆ ಮಾಡದೆ ಹಾಗೆ ಇದ್ದ ಕಾರಣ ಸುಮಾರು ದಿನಗಳಿಂದ ಹೊಂಚು ಹಾಕಿದ ಕದಿಮರು ಕಳೆದ ರಾತ್ರಿ ಲಕ್ಷಾಂತರ ರುಗಳ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಮ್ಮ ಕೆಲಸದವರು ಪಾಪ ಬೆಳಗ್ಗೆನೇ ಬಂದಿದ್ದಾರೆ, ಬಂದು ಗೂಡ್ಸಕ್ಕೆ ಬಂದಾಗ ಅವ್ರು ಗಾಬರಿ ಪಟ್ಕೊಂಡು ತಕ್ಷಣಕ್ಕೆ ನಮಗೆ ಫೋನ್ ಮಾಡಿದ್ರು. ಸ್ವಾಮಿಗಳೇ ದಿವಸನೂ ಶುಕ್ರವಾರ ಬೆಳಗ್ಗೆ 5:30ಗೆ ದೇವಸ್ಥಾನಕ್ಕೆ ಬಂದಾಗ ಮೈನ್ ಬಾಗಿಲು ಓಪನ್ ಮಾಡ್ಕೊಂಡು ಬಂದಾಗ ಬಂದು ಒಳಗಡೆ ನೋಡಿದ ತಕ್ಷಣವೇ ಚೈನ್ ಗೇಟಿಗೆಲ್ಲ ಮುರಿದು ಗರ್ಭಗುಡಿ ಬಾಗಿಲೆಲ್ಲ ಮುರಿದು ಹೊರಗಡೆ ಇರ್ತಕ್ಕಂಥ ಹುಂಡಿಯನ್ನು ಹೊರಗಡೆ ತೊಗೊಂಡ್ಬಂದು ಅದಕ್ಕೆಲ್ಲ ಬೀಗಗಳೆಲ್ಲ ಮುರಿದು ಅದರಲ್ಲಿರ್ತಕ್ಕಂಥ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಪೊಲೀಸರೆಲ್ಲ ಬಂದು ಲಾಗಿಸ್ತಾರೆ, ಎಲ್ಲರನ್ನೂ ಕಳಿಸಿ ಅವರೆಲ್ಲ ಆಗಲೇ ತನಿಖೆಗೆ ಶುರು ಹಚ್ಕೊಂಡು ನಾವು ಕಂಪ್ಲೇಂಟೆಲ್ಲ ಮಾಡಿಸಿ ಎಲ್ಲ ಮಾಡಿದ್ದೀವಿ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸುದ್ದಿ ತಿಳಿದ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮತ್ತು PSI ಮುನಿರತ್ನ, ಪೊಲೀಸ್ ಸಿಬ್ಬಂದಿ ಸಾಗರ್, ಮುಜರಾಯಿ ಇಲಾಖೆ ಕಾವ್ಯ ಮತ್ತು ಬೆರಳಚ್ಚು ತಜ್ಞರು ಶ್ವಾನದಳದೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಸುತ್ತಮುತ್ತಲೂ ಇರುವ ಸಿಸಿ ಕ್ಯಾಮೆರಾಗಳ ಫುಟೇಜ್ ಸಂಗ್ರಹಿಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ವಿಶೇಷವೆಂದರೆ ಪಟ್ಟಣದ ಮುಖ್ಯ ರಸ್ತೆಯ ಅದು ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಕಳ್ಳತನವಾಗಿರುವುದನ್ನು ಕಂಡ ಸಾರ್ವಜನಿಕರು ಭಯಭೀತಗೊಂಡಿದ್ದು ಪ್ರತಿಯೊಂದು ಸ್ಥಳಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲು ಸಾರ್ವಜನಿಕರು ಆಗ್ರಹಿಸಿದ್ದು ಪಟ್ಟಣದ ಹಲವು ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾ ಇಲ್ಲದಿರುವುದರಿಂದ ಇಂತಹ ಪ್ರಕರಣಗಳು ನಡೆಯುತ್ತಿವೆ. ಕೂಡಲೇ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಈ ಖಾತೆ ಅಭಿಯಾನದಲ್ಲಿ ದಲ್ಲಾಳಿಗಳ ಮೂಲಕ ಕರಾಳ ದಂಧೆಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದೆಂದು ಗೌರಿಬಿದನೂರು ನಗರಸಭಾ ಸದಸ್ಯರು ಪಕ್ಷಾತೀತವಾಗಿ ಒಕ್ಕೊರಲಿನಿಂದ ಆಗ್ರಹಿಸಿದರು. ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಎನ್ನಲಾದ ಈ ಖಾತಾ ಅಭಿಯಾನದ ಬಗ್ಗೆ ಶುಕ್ರವಾರ ಬೆಳಗ್ಗೆ ಗೌರಿಬಿದನೂರು ನಗರಸಭೆಯಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ ಜನಜಾಗೃತಿ ಮೂಲಕ ಯಶಸ್ವಿಗೊಳಿಸಬೇಕೆಂದು ಕೋರಿದರು. 3 ತಿಂಗಳ ಕಾಲಾವಧಿಯ ಖಾತಾ ಅಭಿಯಾನದ ಬಗ್ಗೆ ಕಚೇರಿ ಸಿಬ್ಬಂದಿ ಮನೆ ಮನೆಗೂ ಹೋಗಿ ಕರಪತ್ರ ನೀಡಿ ಮಾಹಿತಿ ನೀಡಬೇಕು. ಆ ಮೂಲಕ ಪಾರದರ್ಶಕತೆಗೆ ಒತ್ತು ನೀಡಬೇಕೆಂದು ಒತ್ತಾಯಿಸಿದ ನಗರಸಭಾ ಸದಸ್ಯರು ಭ್ರಷ್ಟಾಚಾರದ ಬಗ್ಗೆ ದೂರುಗಳು ನಿರ್ದಿಷ್ಟವಾಗಿ ಕೇಳಿಬಂದಲ್ಲಿ ಲೋಕಾಯುಕ್ತ ಕಚೇರಿಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಲು ಕೂಡ ಮುಂದಾಗುವುದಾಗಿ ಎಚ್ಚರಿಸಿದರು. ಎಲ್ರಿಗೂ ನಮಸ್ಕಾರ. ಸರ್ಕಾರದ ಆಶಯದಂತೆ ಒಂದು ಪಿ ಖಾತಾ ಆಂದೋಲನವನ್ನು ಇವತ್ತು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಗೌರಿಬಿದನೂರಿನ ನಗರ ವ್ಯಾಪ್ತಿಯ ಎಲ್ಲ ಪ್ರತಿಯೊಂದು ಪ್ರಜೆಗಳಿಗೂ ಜನರಿಗೂ ಹೇಳೋದಿಷ್ಟೇ, ನಗರಸಭೆಯಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಮಾಡೋದಕ್ಕೆ ನಮೂನೆ 3A ಕೊಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ನಗರದ ಬಡಾವಣೆಯೊಂದರ ನಕ್ಷೆಯ ಅಗತ್ಯತೆ ಬಗ್ಗೆ ಪೌರಾಯುಕ್ತರಿಂದ ಮಾಹಿತಿ ಪಡೆಯುವ ಸಂದರ್ಭದಲ್ಲಿ ಕಾಂಗ್ರೆಸ್ನ RP ಗೋಪಿನಾಥ್ ಹಾಗೂ KHP ಬಣದ ಕಲೀಂ ಉಲ್ಲಾ ನಡುವೆ ತೀವ್ರ ಮಾತಿನ ಚಕಾಮಕಿ ನಡೆಯಿತು. ನನ್ನ ಸ್ವಂತ ಬಡಾವಣೆಯ ವಿಚಾರದಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಸದಸ್ಯ ಗೋಪಿನಾಥ್ ಪೌರಾಯುಕ್ತರನ್ನ ಕಟುವಾಗಿ ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಕಲೀಂ ಉಲ್ಲಾ ಹಾಗೂ ಗೋಪಿನಾಥ್ ನಡುವೆ ತೀವ್ರ ವಾಕ್ಸಮರ ನಡೆಯಿತು. ನಂತರ ಸದಸ್ಯರಾದ ಶ್ರೀರಾಮಪ್ಪ, ಕನ್ನಾ, ಶ್ರೀಕಾಂತ್, ಗಿರೀಶ್ ರವರು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆದು ಮಧ್ಯಪ್ರವೇಶಿಸಿ ವಿಷಯ ತಿಳಿಗೊಳಿಸಿದರು. ಈ ಖಾತಾ ಅಭಿಯಾನ ನಗರದ 31 ವಾರ್ಡ್ಗಳಲ್ಲೂ ಯಶಸ್ವಿಗೊಳಿಸಿ ದಾಖಲೆ ಪಡೆಯದ ಆಸ್ತಿದಾರರನ್ನು ನ್ಯಾಯಯುತವಾಗಿ ಗುರುತಿಸಿ ಸರ್ಕಾರದ ಬಹುನಿರೀಕ್ಷಿತ ಯೋಜನೆ ಯಶಸ್ವಿಗೊಳಿಸುವುದಾಗಿ ಪೌರಾಯುಕ್ತೆ DM ಗೀತಾ ಸಭೆಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಾಮ ನಿರ್ದೇಶಿತರಾದ ನೂತನ ಸದಸ್ಯ DJ ಚಂದ್ರಮೋಹನ್ ರನ್ನ ಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಸದಸ್ಯರಾದ ಪದ್ಮಾವತಮ್ಮ, ಜಯರಾಮ್, DA ಮಂಜುಳಾ, ವಿನಾಯಕನಗರ ಮಂಜುಳಾ, ಅಮರ್, ಕಲ್ಲುಡಿ ಗೋಪಾಲ್, ಸುಬ್ಬರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಎಲ್ರಿಗೂ ನಮಸ್ಕಾರ.
ಹಾಲು ಒಕ್ಕೂಟದ ಆಡಳಿತ ಮಂಡಳಿ ತೆಗೆದುಕೊಂಡ ತೀರ್ಮಾನದಂತೆ ಪಾರದರ್ಶಕ ಆಡಳಿತ ನೀಡಿದ್ದೇನೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಮಾಹಿತಿ ಕೊರತೆ ಇದೆ. ಅಂಕಿ ಅಂಶದೊಂದಿಗೆ ದಾಖಲೆ ನೀಡಿದ್ದೇನೆ. ಬೇಕಾದರೆ ತನಿಖೆ ಮಾಡಿಸಲಿ ಎಂದು ಶಾಸಕ ಕೆವೈ ನಂಜೇಗೌಡ ತಿರುಗೇಟು ನೀಡಿದ್ದಾರೆ. ಅವ್ರಿಗೆ ಯಾವ ಮಾಹಿತಿ ಸಿಕ್ತೋ ಯಾಕೋ ಏನೋ ಗೊತ್ತಿಲ್ಲ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಮಾಹಿತಿನ ನಿಮ್ಮ ಮುಖಾಂತರ ಕೊಡ್ತೀನಿ, ನಿಮ್ಗೆಲ್ಲರಿಗೂ ಒಂದೊಂದು ಕಾಪಿ ಕೊಡ್ತೀನಿ. ಮಾಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕ ಕೆವೈ ನಂಜೇಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಹಾಲು ಉತ್ಪಾದಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಆಡಳಿತ ಮಂಡಳಿ ತೆಗೆದುಕೊಂಡ ಯೋಜನೆಗೆ ಎಲ್ಲ ಶಾಸಕರ ಸಹಕಾರದೊಂದಿಗೆ 360 ಕೋಟಿ ವೆಚ್ಚದಲ್ಲಿ ಎಂವಿಕೆ ಗೋಲ್ಡನ್ ಡೈರಿ ಸೋಲಾರ್ ಪ್ಲಾಂಟ್, ಐಸ್ ಕ್ರೀಂ ಪ್ಲಾಂಟ್ ಕಾಮಗಾರಿಗಳು ನಡೆಯುತ್ತಿದೆ. ಅಲ್ಲದೆ ಹಾಲು ಒಕ್ಕೂಟದಲ್ಲಿ 200 ಕೋಟಿ ಲಾಭದಾಯಕ ಹಣವಿದೆ. ನನ್ನ ಅವಧಿಯಲ್ಲಿ ಎಲ್ಲೂ ಸಹ ಕೋಚಿಮುಲ್ನ ಹಣ ದುರುಪಯೋಗಪಡಿಸಿಕೊಂಡಿಲ್ಲ. ಅಂಕಿ ಅಂಶದೊಂದಿಗೆ ಲೆಕ್ಕ ನೀಡುತ್ತೇನೆ. ಬಂಗಾರಪೇಟೆ ಶಾಸಕರು ಎಸ್ಎನ್ ನಾರಾಯಣಸ್ವಾಮಿ ರವರು ನಾನು ಬ್ರದರ್ಸ್ ಇದ್ದಂತೆ. ಅವರಿಗೆ ಮಾಹಿತಿ ಕೊರತೆ ಇದೆ. ನನ್ನ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ನೀಡಿದ್ದೇನೆ. ಬೇಕಾದರೆ ತನಿಖೆ ಮಾಡಿಸಲಿ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ನಿನ್ನೆ ಹೇಳಿರೋದಕ್ಕಾಗಿ ಮಾತ್ರ ನಾನು ಇದನ್ನ ಜನತೆಗೆ ತಿಳಿಸುವಂತ ಒಂದು ಅವಕಾಶವನ್ನು ತಗೊಂಡಿದ್ದೀನಿ. ಟಿಪಿಕಲ್ ಮಾಡಲ್ಲ ಏನಪ್ಪ ನೋಡಿ. ಒಂದು ವರ್ಷಕ್ಕೆ ನಮ್ಮ ಯೂನಿಯನ್ನಲ್ಲಿ 5 ವರ್ಷದ್ದು ಇಲ್ಲಿ ಬರ್ತದೆ 9,000 ಕೋಟಿ ಅಲ್ವೇನಪ್ಪ. 9,220 ಕೋಟಿ 220 ಕೋಟಿ 84 ಲಕ್ಷ ವ್ಯವಹಾರ ಆಗ್ತದೆ 5 ವರ್ಷಕ್ಕೆ. ಓಕೆ, ಮಾಹಿತಿ ಇತ್ತೋ ಇಲ್ವೋ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ. ಮಾಹಿತಿ ಕೊರತೆ ಅಂತ ಹೇಳ್ತೀರಾ ಸರ್? ಅವ್ರಿಗೆ ಯಾವ ಮಾಹಿತಿ ಸಿಕ್ತೋ ಯಾಕೋ ಏನೋ ಗೊತ್ತಿಲ್ಲ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಮಾಹಿತಿನ ನಿಮ್ಮ ಮುಖಾಂತರ ಕೊಡ್ತೀನಿ, ನಿಮ್ಗೆಲ್ಲರಿಗೂ ಒಂದೊಂದು ಕಾಪಿ ಕೊಡ್ತೀನಿ. ನನ್ನ ಕೇಳೋ ಪ್ರಶ್ನೆ ನೀವು ಅವ್ರನ್ನೇ ಕೇಳಿ. ಈ ಮಾಹಿತಿನ ಅವ್ರಿಗೆ 100% ಸ್ವಾಗತ ಬಯಸ್ತೀನಿ. ಇಂಥ ತನಿಖೆಗಳು ಮಾಡಿಸಿದವರು ನನ್ನ ಮೇಲೆ ತುಂಬಾ ಜನ ಅವ್ರೆ. ಆದರೆ ನಮ್ಮ ಸ್ನೇಹಿತರು, ನಮ್ಮ ಬ್ರದರ್, ಪಾಪ 3 ಸಾರಿ ಕಾಂಗ್ರೆಸ್ಸಿನ ಶಾಸಕರು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 4 ಜನ ಶಾಸಕರಲ್ಲಿ 3 ಸಾರಿ ಗೆದ್ದಿರೋ ಶಾಸಕರಾದ್ರೆ ಅವರೇ ಇದ್ದಾರೆ ಏನಪ್ಪ. ಅವರೇ ಅಷ್ಟು ಬೇಜಾರ್ಪಟ್ಟಿರುವಾಗ ಅದೇನಾಗೋದು ನನಗೆ ಗೊತ್ತಿಲ್ಲ. ಮಾಡೋದಾದ್ರೆ ನನ್ನ ಅಭ್ಯರ್ಥಿರಲ್ಲ. ನಾನು ಯಾವ್ದು ರಿಕ್ವೆಸ್ಟ್ ಮಾಡಲ್ಲ, ಕೇಳ್ಕೊಳಕ್ ಹೋಗಲ್ಲ. ಆ ಥರ ಏನಾರ ಆಗಿದ್ರೆ ತನಿಖೆ, ಯಾವ ತನಿಖೆ ಮಾಡಿದ್ರು ಕೂಡ ನಾನು ಮೊದಲಿಂದ ರೂಢಿ ಆಗ್ಬಿಟ್ಟೆ. ನನಗೆ ಎಲ್ಲ ಆಗ್ಬಿಡೋದು ನಂದು ಕೂಡ ಏನಪ್ಪ. ಅಂಥ ಸಂದರ್ಭ ಬಂದಾಗ ಇದನ್ನು ಕೂಡ ನಾನು ಕರೆಕ್ಟ್ ಆಗಿದ್ದೀನಿ, ಲೀಗಲ್ ಆಗಿದ್ದೀನಿ, ನಾನು ಫೇಸ್ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮಧುಸೂದನ್, ಕೆಪಿಸಿಸಿ ಸದಸ್ಯ ಅಂಜನೇಯ ಸೋಮಣ್ಣ, ಪುರಸಭಾ ಅಧ್ಯಕ್ಷೆ ಕೋಮಲ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ರಾಜಪ್ಪ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಹಮ್ಮದ್ ನಯೀಂ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಿಆರ್ ಶ್ರೀನಿವಾಸ್, ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ, ಪುರಸಭಾ ಸದಸ್ಯ ಎನ್ವಿ ಮುರಳೀಧರ್ ಮತ್ತಿತರರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ನನ್ನ 25 ವರ್ಷಗಳ ಅನುಭವದಲ್ಲಿ ಡಿಸಿಸಿ ಬ್ಯಾಂಕ್ ಅಥವಾ ತಾಲೂಕಿನ ಯಾವುದೇ ಸೊಸೈಟಿಯಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದರೆ ಅಥವಾ ಅವ್ಯವಹಾರದ ಹೆಸರಲ್ಲಿ ಯಾವುದೇ ರೈತರಿಂದ 1 ರೂಪಾಯಿ ಹಣ ಪಡೆದಿರುವುದು ಸಾಬೀತುಪಡಿಸಿದರೆ ನಾನು ನನ್ನ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಸಹಕಾರ ಮಂಡಳಿ ರಾಜ್ಯ ಉಪಾಧ್ಯಕ್ಷ ಎಚ್.ವಿ. ನಾಗರಾಜ್ ಸವಾಲ್ ಹಾಕಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸಹಕಾರ ಮಂಡಳಿ ರಾಜ್ಯ ಉಪಾಧ್ಯಕ್ಷ ಎಚ್.ವಿ. ನಾಗರಾಜ್ ಮಾತನಾಡಿ, ಪರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಕೆಲ ದಿನಗಳ ಹಿಂದೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ನಮಗೆ ಸಂಖ್ಯಾಬಲ ಕಡಿಮೆ ಬಂದಿದೆ. ಅದಕ್ಕೆ ನಮ್ಮ ವಿರೋಧವಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಒಬ್ಬರು ಸೋತ್ರೆ ಮತ್ತೊಬ್ಬರು ಗೆಲ್ಲುತ್ತಾರೆ. ಆದರೆ ಈಗ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎನ್ಡಿಎ ಅಭ್ಯರ್ಥಿಗಳು ಅದನ್ನು ರಾಜಕೀಯವಾಗಿ ತಿರುಚಿ ನಾನು ನಮ್ಮ ಮನೆ ಬಾಗಿಲಿಗೆ ಬಂದವರಿಗೆ ಮಾತ್ರ ಸಾಲಗಳು ನೀಡಿದ್ದಾರೆ. ಅವರ ಅವಧಿಯಲ್ಲಿ ಬ್ಯಾಂಕಿನ ಆವರಣದಲ್ಲಿ ಒಂದು ಶೌಚಾಲಯ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ. ಸೇರಿದಂತೆ ಹಾಲಿ ನಿರ್ದೇಶಕ ಗೋಪಾಲಕೃಷ್ಣ ಇಲ್ಲಸಲ್ಲದ ಆರೋಪಗಳು ಮಾಡಿರೋದು 100ಕ್ಕೆ 100ರಷ್ಟು ಸತ್ಯಕ್ಕೆ ದೂರವಾದ ಆರೋಪಗಳು. ಅವರು ಆರೋಪ ಸಾಬೀತುಪಡಿಸಲಿ. ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ಒಂದು ವೇಳೆ ಅವರು ಮಾಡಿರುವ ಆರೋಪ ಸಾಬೀತುಪಡಿಸದೆ ಹೋದರೆ ಅವರು ರಾಜೀನಾಮೆ ನೀಡುತ್ತಾರೆ ಎಂದು ಸವಾಲ್ ಹಾಕಿದ್ರು. ಯಾರಾದರೂ ಒಬ್ಬರು 1 ರೂಪಾಯಿ ನನ್ನ ಕಾಸು ಸಾಲ ಕೊಡಕ್ಕಾಗ್ಲಿ, ರೆನ್ಯೂ ಮಾಡಕ್ಕಾಗ್ಲಿ ಕೊಟ್ಟಿದ್ರೆ ಇವತ್ತೇ ನಾನು ಈ ಮತ್ತೆ ಆಯ್ಕೆ ರಾಜೀನಾಮೆ ಕೊಡ್ತೀನಿ.
ಪ್ರೂವ್ ಮಾಡ್ತಾ ಇದ್ರೆ ಯಾರು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಯಾರಾದ್ರೂ ಆಗಲಿ, ಇಲ್ಲೇ ಅಲ್ಲ, DCC ಬ್ಯಾಂಕ್ ಅಲ್ಲಿ ಉಪಾಧ್ಯಕ್ಷನಾಗಿದ್ದೆ, ಇವತ್ತು ಸಹಕಾರ ಮಹಾಮಂಡಲದ ಉಪಾಧ್ಯಕ್ಷ ನಿರ್ದೇಶನಾಗಿದ್ದೆ, ಇದ್ದೀನಿ ಇವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷನಾಗಿ 11 ವರ್ಷ ಆಗಿದೆ. ಅಲ್ಲಿನೂ ತಮಗೆಲ್ಲ ಗೊತ್ತಿದೆ, 1.5 ಕೋಟಿಗೆ ಹೆಚ್ಚಾಗಿ ಖರ್ಚು ಮಾಡಿ ಬಿಲ್ಡಿಂಗ್ ಮಾಡಿ ಅಲ್ಲಿ ಇವತ್ತು ಯಾರು ಆಫೀಸ್ ಕೊಟ್ಟು ನಿಮ್ಮ ಈ ತರ ಈ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಬಿದ್ದು ಸುಮ್ಮನಾಗಿರುತ್ತಾ? ಪರಗೋಡು ಫ್ಯಾಕ್ಸ್ ಸಿಬ್ಬಂದಿಯಾದ ನಾರಾಯಣಸ್ವಾಮಿ ಎಂಬುವರು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಎದುರಾಳಿಗಳ ಜೊತೆ ಸೇರಿಕೊಂಡು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಅವರನ್ನ ಕೂಡಲೇ ಚುನಾವಣಾಧಿಕಾರಿಗಳು ಬ್ಯಾಂಕ್ನಿಂದ ಅಮಾನತ್ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪರಗೋಡು ಫ್ಯಾಕ್ಸ್ ನಿರ್ದೇಶಕರಾದ ಶ್ರೀನಿವಾಸ ರೆಡ್ಡಿ, ಮುಖಂಡರಾದ ಶಿವಪ್ಪ, ಲಕ್ಷ್ಮಯ್ಯ, ನರಸಿಂಹಯ್ಯ, ಮದ್ದಿಲೇಟಿ ರೆಡ್ಡಿ ನಾಯ್ಡು ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯ ಸರ್ಕಾರ ರೈತರ ವಿದ್ಯುತ್ ಮೀಟರ್ ದರ 1 ರಿಂದ 6 ಸಾವಿರ ರುಗಳಿಗೆ ಏರಿಕೆ. ರೈತರ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕಕ್ಕೆ 2.50 ಲಕ್ಷದಿಂದ 5 ಲಕ್ಷದವರೆಗೂ ಏರಿಕೆ ಮಾಡಲಾಗಿದೆ. ವಿದ್ಯುತ್ ಗುತ್ತಿಗೆದಾರರ ಶುಲ್ಕವು 3 ರಿಂದ 10 ಸಾವಿರಕ್ಕೆ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘ ರೈತಪರ ಸಂಘಟನೆಗಳೊಂದಿಗೆ ಸೋಮವಾರ ಡಿಸಿ ಕಚೇರಿ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ TS ಬಾಬು ತಿಳಿಸಿದರು. ಹಾಗೆ ಈ ಒಂದು ರಾಜ್ಯ ಸರ್ಕಾರ ವಿದ್ಯುತ್ ಇಲಾಖೆ ಮೂಲಕ ರೈತರು, ಸಾಮಾನ್ಯ ಜನರ ಹಾಗೂ ಗುತ್ತಿಗೆದಾರರ ಪ್ರತಿಯೊಂದು ಶುಲ್ಕವೂ ಸೇರಿದಂತೆ ಎಲ್ಲವನ್ನೂ ಏರಿಕೆ ಮಾಡಿದೆ. ಎಲ್ಲವನ್ನೂ ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿ ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಹಾಗೂ ರಾಜ್ಯ ರೈತ ಸಂಘದ ಕಾರ್ಯಕರ್ತರೊಟ್ಟಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ TS ಬಾಬು ತಿಳಿಸಿದ್ದಾರೆ. ಇದೇ ವೇಳೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ನೆಲಮಕಲಹಳ್ಳಿ ಗೋಪಾಲ್ ಮಾತನಾಡಿ, ರೈತರು ತಮ್ಮ ತಮ್ಮ ಪಂಪ್ಸೆಟ್ ಕಲೆಕ್ಷನ್ಗೆ TC ಹಾಕಿಸಿಕೊಳ್ಳಲು ವರ್ಷಾನುಗಟ್ಟಲೆ ಕಾಯಬೇಕಾಗಿದೆ. ಪಂಪ್ಸೆಟ್ ವಿದ್ಯುತ್ ಸಂಪರ್ಕಕ್ಕೆ ಲಕ್ಷಾಂತರ ರುಗಳು ವೆಚ್ಚವಾಗ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಸಾವಿರಾರು ರೈತರ ಅಕ್ರಮ ಸಕ್ರಮ ಸಂಪರ್ಕ ಪಡೆಯಲು ಆಗುತ್ತಿಲ್ಲ. ವಿದ್ಯುತ್ ಸಂಪರ್ಕ ಪಡೆಯಬೇಕಾದರೆ ಗುತ್ತಿಗೆದಾರರ ಸಹಕಾರವಿಲ್ಲದೆ ಸಾಧ್ಯವಿಲ್ಲ. ಹಾಗಾಗಿ ಸೋಮವಾರ ಗುತ್ತಿಗೆದಾರರು ಹಮ್ಮಿಕೊಂಡಿರುವ ಹೋರಾಟಕ್ಕೆ ನಮ್ಮ ಸಂಘ ಕಾರ್ಯಕರ್ತರು ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಎಲ್ಲ ರೈತಾಪಿ ವರ್ಗದವರಿಗೆ, ಬಡ ರೈತರಿಗೆ, ಬಡ ಜನಾಂಗ, ದೀನ ದಲಿತರಿಗೆ, ಎಲ್ಲ ಕಾರ್ಮಿಕ ವರ್ಗದವರಿಗೆ, ರೈತ ಸಂಘಟನೆಯವರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟರ್ ಅನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟರ್ ಹಿಂದೆ ವ್ಯಾಲ್ಯೂ ಅದು 1000 ರೂಪಾಯಿ ಇತ್ತು, ಈಗ ಅದನ್ನ 6,000ಕ್ಕೆ ಏರಿಸಿದ್ದಾರೆ. ಅದೇ ತರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ, ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ ಮೊದಲು 30,000 ಹಣವನ್ನು ಸಂದಾಯ ಮಾಡ್ಕೊಂತ ಇದ್ರು. ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ರೈತರಿಂದ. ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು 2.5 ಲಕ್ಷದಿಂದ ಹಿಡಿದು 10 ಲಕ್ಷ ತನಕ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಆ ಒಂದು ಹಣವನ್ನು ಸಂದಾಯ ಮಾಡಬೇಕು. ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು 24ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ, ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ, ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನು ವಿರೋಧವಾಗಿ ಜನ ವಿರೋಧಿ ಚಟುವಟಿಕೆಗಳಿದ್ದಾವೆ, ಕೂಡಲೇ ನಿಲ್ಲಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿ ದ್ಯಾವಪ್ಪ, ರಮೇಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ, ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಾಗೆ ಈ ಒಂದು ಚಿಂತಾಮಣಿ ತಾಲೂಕು ನಲ್ಲಗುಟ್ಟಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಚೌಡೇಶ್ವರಿ ದೇವಿ, ಶ್ರೀ ಗಂಗಾ ಭವಾನಿ ದೇವಿ ಮತ್ತು ಪೋತಲಪ್ಪ ಸ್ವಾಮಿ ದೇವಾಲಯಕ್ಕೆ ವಿಮಾನ ಗೋಪುರ, ಶಿಖರ, ಕಲಶ ಪ್ರತಿಷ್ಠಾಪನೆ ಮಹೋತ್ಸವ ಪೂಜಾ ಕಾರ್ಯಕ್ರಮ ಗುರುವಾರ ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ನಲ್ಲಗುಟ್ಟಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ವಿಮಾನ ಗೋಪುರ, ಶಿಖರ, ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗುರುವಾರ ರಾತ್ರಿ ಚೌಡೇಶ್ವರಿ ಅಮ್ಮನವರಿಗೆ ಹೋಮ, ಹವನ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಪೂಜಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಸೇರಿದಂತೆ ನಲ್ಲಗುಟ್ಟಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ನಾಗರಿಕರೆಲ್ಲರೂ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದ
ಒಂದು ಕಲ್ಲಿನ ಒಂದು ಕಟ್ಟಡವನ್ನು ಚೌಡೇಶ್ವರಮ್ಮನವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ನಾಳೆ ಇಂದಿನಿಂದಲೇ ಪೂಜಾ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗಿದೆ. ಇವತ್ತು ರಾತ್ರಿ ಎಲ್ಲ ಪೂಜಾ ಕಾರ್ಯಕ್ರಮಗಳು, ಹೋಮಗಳು ಮತ್ತು ಚಂಡಿ ಹೋಮ, ಭಾಳಷ್ಟು ಗಣಹೋಮ ಎಲ್ಲ ಹೋಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇದನ್ನು ನೋಡಿದಾಗ ನನಗೆ, ಯಾಕೆಂದರೆ ಭಾಳ ಪುರಾತನವಾದಂತೂ ಭಾಳ ಶಕ್ತಿ ಇದೆ ಎನ್ನುವಂಥ ಮಾತಿತ್ತು. ಹಾಗಾಗಿ ಇಲ್ಲಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಗೋಡಿ ಶ್ರೀನಿವಾಸ ರೆಡ್ಡಿ, ಯನಮಲಪಾಡಿ ಚಂದ್ರಾರೆಡ್ಡಿ, ಬಟ್ಲಹಳ್ಳಿ ಭಾಸ್ಕರ್ ಸೇರಿದಂತೆ ನೆಲ್ಲಗುಟ್ಟಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, NS ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿಶ್ವ ಮಾತೃಭಾಷೆ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾತನಾಡಿದ ಶಿಕ್ಷಕಿ ಸರೋಜಾ ಆರ್ ಜೋಡೆಕರ್ ಮಾತನಾಡಿ, ಭಾಷೆಗಳನ್ನು ಪರಭಾಷೆಯ ಪ್ರಭಾವದಿಂದ ಅಳಿದು ಹೋಗದಂತೆ ತಡೆಯಬೇಕಾದರೆ ಎಲ್ಲರಲ್ಲೂ ಭಾಷಾ ಪ್ರೇಮವು ಮಸು ಕಾಗದದಂತೆ ಜಾಗೃತಿ ವಹಿಸಬೇಕಿದೆ. ಬಾಂಗ್ಲಾದೇಶದಲ್ಲಿ ನಡೆದ ಮಾತೃಭಾಷಾ ಚಳುವಳಿಯಲ್ಲಿ ನಡೆದ ಹಲವರ ಬಲಿದಾನದಿಂದಾಗಿ ವಿಶ್ವಸಂಸ್ಥೆಯು 1999ರಿಂದ ವಿಶ್ವ ಮಾತೃಭಾಷೆಯ ದಿನವನ್ನು ಘೋಷಣೆ ಮಾಡಿತು ಎಂದು ತಿಳಿಸಿದರು. ಈ ವೇಳೆ ಸಾಹಿತಿ ಸರಸಮ್ಮ, ಕಸಾಪ ಕಾರ್ಯದರ್ಶಿ KM ರೆಡ್ಡಪ್ಪ, ಕಸಾಪ ತಾಲೂಕು ಅಧ್ಯಕ್ಷ ಯಲ್ವಹಳ್ಳಿ ಸೊನ್ನೇಗೌಡ, ಸರ್ದಾರ್ ಚಾಂದ್ ಬಾಷಾ, TV ರಾಜಣ್ಣ, ಅಜ್ಜಪ್ಪ, ರಬ್ಬಾನಿ, ನಜೀಮಾ, ಲಕ್ಷ್ಮೀ, ನೇತ್ರಾವತಿ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಚಿಂತಾಮಣಿಯಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲು. ಚಿಂತಾಮಣಿ ಚೌಡಾರೆಡ್ಡಿ ಅಭಿಮಾನಿ ಬಳಗದಿಂದ ಯಶಸ್ವಿ ಕಾರ್ಯ. ಪಂಚಾಯಿತಿ ಸದಸ್ಯನೊಬ್ಬನ ದುರ್ಬಳಕೆಗೆ ಬಗ್ಗಲಿಲ್ಲ. ಅಕ್ರಮ ಬಿಲ್ಗಳ ಪರಭಾರಿಗೂ ಒಪ್ಪಲಿಲ್ಲ ಎಂದು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಭೀರ ಆರೋಪ. ಜಲ ಜೀವನ್ ಯೋಜನೆ ಕಾಮಗಾರಿಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಹೋರಾಟ ಮಾಡಲಾಗುತ್ತೆ. ಸಂಸದ ಮುನಿಸ್ವಾಮಿ. ಅನಾದಿ ಕಾಲದಿಂದ ಬರುತ್ತಿರುವ ವೀರಬ್ರಹ್ಮಯ್ಯ ಮಠಕ್ಕೆ ಕನ್ನ ಹಾಕಿದ ಬಿಲ್ಡರ್ಗಳು. 8 ಎಕರೆಯಷ್ಟು ಭೂಮಿ ಸ್ವಾಧೀನ. ಕೈಚೆಲ್ಲಿ ಕುಳಿತ ಕಂದಾಯ ಇಲಾಖೆ ಅಧಿಕಾರಿಗಳು. ದೂರುಗಳು ಬಂದ ಹಿನ್ನೆಲೆ ರಾಜಕಾಲುವೆಯನ್ನು ಮುಚ್ಚಿ ರಸ್ತೆಯನ್ನಾಗಿಸಿದ್ದನ್ನು JCB ಮೂಲಕ ತೆರವು. ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.